ಇನ್ನು ಮೂರನೇದು ಸಾಕ್ಷಾತ್ ಗುರುತ್ವ. ಈ ರೀತಿಯಾಗಿ ಮೂರು. ಸದಾ ಪ್ರಿಯತಮಂ ಅನ್ನೋ ಕಡೆಗೆ ಸದಾ ಪ್ರಿಯತಮಂ ಅನ್ನೋ ಸ್ಥಳದಲ್ಲಿ ಸದಾ ಪದಕ್ಕೆ ಮತ್ತು ತಮ ಪ್ರತ್ಯಯಕ್ಕೆ ಕೃತ್ಯ. ಫುಲ್ಲೇ ಹೇಳ್ತೇನೆ ಸ್ಟಾರ್ಟಿಂಗ್ ಪ್ರಿಯತ್ವದಿಂದ ಸುಮ್ಮನೆ ಹೇಳಿ. ಪ್ರಿಯತ್ವಂ ಅಷ್ಟೇ ಹೇಳಿದರೆ ಪ್ರಿಯತ್ವ ಸ್ವಚ್ಛಂದನ ವನಿತಾದಿಗಳಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಪ್ರಿಯತಮತ್ವಂ ಅಂತ ನಿವೇಶ ಮಾಡಬೇಕು. ಅನನ್ಯಾರ್ಥತೆಯ ಪ್ರಿಯತ್ವಂ ಅಂತರ್ಥ. ಅನನ್ಯಾರ್ಥತೆಯ ಪ್ರಿಯತ್ವಂ ಸ್ವಚ್ಛಂದನ ವನಿತಾದೋ ನಾಸ್ತಿ. ಅದಕ್ಕೆ ಇಷ್ಟು ನಿವೇಶ ಮಾಡಿ ಏನೇನು ಕೇಳಿಸ್ತಾ ಇಲ್ಲ. ಅಲ್ಲ, ಅದೊಂದು ಸ್ವಲ್ಪ ಆ ಕಡೆ ತಿರುಗಿಸ್ತೀರಿ ನೋಡು. ಅಲ್ಲ, ಅದು ಇಡಬೇಕು ಅಂತ ನಾವೇ ಹೇಳಿದ್ದಕ್ಕೆ ಇಟ್ಟಿದ್ದಾರೆ. ನಿನ್ನೆ ಬೇಕು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಆಚೆಗೆ ತಿರುಗಿಸಿ. ಅಲ್ಲ, ಅಲ್ಲಿ ಕೂತವ್ರಿಗೆ ಕೇಳಿಸ್ ತ್ರಾಸಾಗ್ತದೆ. ಈಗ ನೋಡು, ಪ್ರಿಯತಮತ್ವಂ ಅಂತ ಯಾವಾಗ ನಿವೇಶ ಮಾಡ್ತೀವೋ ಆಗ ವೈಷಯಿಕ ಸುಖದಲ್ಲಿ ಅತಿವ್ಯಾಪ್ತಿ ಬರುತ್ತೆ. ಹೇಗೆ ವೈಷಯಿಕ ಸುಖವೂ ಕೂಡ ಅನನ್ಯಾರ್ಥತೆಯ ಇಷ್ಟವಾಗಿದೆ. ಅದಕ್ಕೋಸ್ಕರವಾಗಿ ಸದಾ ಅಂತ ನಿವೇಶ ಮಾಡಬೇಕು. ವೈಷಯಿಕ ಸುಖದಲ್ಲಿ ಅತಿವ್ಯಾಪ್ತಿ ಪರಿಹಾರಕ್ಕೋಸ್ಕರವಾಗಿ ಸದಾ ಪ್ರಿಯತಮಂ ಅಂತ ನಿವೇಶ ಮಾಡಬೇಕು. ವೈಷಯಿಕ ಸುಖವು ಸದಾ ಇಷ್ಟ ಅಲ್ಲ, ಆದ್ದರಿಂದಾಗಿ ಅದರ ವಾರಣೆ ಆಗುತ್ತೆ. ಇನ್ನು ಸದಾ ಪ್ರಿಯತಮತ್ವಂ ಇಷ್ಟೇ ನಿವೇಶ ಮಾಡಿದರೆ ಆಗ ಸ್ವರೂಪಭೂತವಾದಂತಹ ಸುಖದಲ್ಲಿಯೂ ಕೂಡ ಸದಾ ಪ್ರಿಯತಮತ್ವ ಇದೆ. ವೈಷಯಿಕ ಸುಖಂ ಅನಿಷ್ಟಂ ಕುತಃ ದುಃಖ ಸಂಭಿನ್ನತ್ವಾತ್. ಸ್ವರೂಪ ಸುಖಂ ದುಃಖ ಸಂಭಿನ್ನಂ ನ ಭವತಿ ಇತಿ ಕೃತ್ವಾ ಸದಾ ಪ್ರಿಯತಮಂ ಭವತ್ಯೇವ. ಆದ್ದರಿಂದಾಗಿ ಅತಿವ್ಯಾಪ್ತಿ ಬಂದೇ ಬರುತ್ತಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಮಮ ಸದಾ ಪ್ರಿಯತಮಂ ಅಂತ ನಿವೇಶ ಮಾಡಿದ್ದು. ಯಾರಿಗೆ ಸದಾ ಪ್ರಿಯತಮ ವೈಷಯಿಕ ಸುಖ? ವೈಷಯಿಕ ಸುಖ ಮಧ್ಯಮಾಧಿಕಾರಿಗಳಿಗೆ. ಹೌದು, ಸರಿ ಇದೆ. ವೈಷಯಿಕ ಹೌದು, ಏನಿಲ್ಲ, ವೈಷಯಿಕ ಸುಖನೂ ಪ್ರಿಯತಮನೇ, ಸರಿ ಇದೆ. ಹೇಳು ಯಾಕೆ ಅಂತ ಉಪಪಾದನೆ ಮಾಡು. ಅವ್ರು ಕೇಳಿದ ಪ್ರಶ್ನೆ ತಿಳಿತಲ್ಲ, ವೈಷಯಿಕ ಸುಖ ಪ್ರಿಯತಮ ಹೌದಾ ಅಂತ ಕೇಳ್ತಾರೆ. ವೈಷಯಿಕ ಸುಖ ಪ್ರಿಯತಮ, ಸದಾ ಪ್ರಿಯತಮ ಅಲ್ಲ. ಇನ್ನು ಆ ಸದಾ ಪ್ರಿಯತಮತ್ವಂ ಇಷ್ಟು ನಿವೇಶ ಮಾಡಿದರೂ ಕೂಡ ಆಗ ಸ್ವರೂಪ ಸುಖದಲ್ಲಿ ಅತಿವ್ಯಾಪ್ತಿ ಬಂದಿದ್ದು. ಅದಕ್ಕೋಸ್ಕರವಾಗಿ ಮಮ ಸದಾ ಪ್ರಿಯತಮತ್ವಂ ಅಂತ ಈ ರೀತಿಯಾಗಿ ನಿವೇಶ ಮಾಡಬೇಕು. ಇಷ್ಟು ನಿವೇಶ ಮಾಡಿದಾಗ ದೋಷ ಇಲ್ಲ. ಅಲ್ಲ, ಇಲ್ಲಿ ಮಮ ಸದಾ ಪ್ರಿಯಂ ಅಂತ ನಿವೇಶ ಮಾಡಿದಾಗಲೇ ಸಚ್ಚಂದನ ವನಿತಾದಿಗಳ ದೋಷಪಾಲನೆ ಮಾಡಲಿಕ್ಕೆ ಬರುತ್ತೆ. ಯಾಕೆ ಸಚ್ಚಂದನ ವನಿತಾದಿಕಂ ಮಧ್ವಾಚಾರ್ಯಾಣಾಂ ಸದಾ ಪ್ರಿಯಂ ನ ಭವತ್ಯೇವ. ಆದ್ದರಿಂದಾಗಿ ಮಮ ಸದಾ ಪ್ರಿಯಂ ಅಷ್ಟೇ ಸಾಕು. ಮಮ ಸದಾ ಪ್ರಿಯತಮಂ ಅಂತ ನಿವೇಶ ಮಾಡಿದ್ದು ಯಾಕೆ ಅಂದರೆ ಭಾರತೀ ದೇವಿಯಾದಿಗಳ ಅತಿವ್ಯಾಪ್ತಿ ವಾದನೆಗೋಸ್ಕರ ಮಮ ಸದಾ ಪ್ರಿಯತಮತ್ವಾತ್ ಅಂತ ಈ ರೀತಿಯಾಗಿ ನಿವೇಶ ಮಾಡಿದ್ದು. ಭಾರತೀ ದೇವಿ ಅದು ಕೂಡ ಅನ್ಯಾರ್ಥತೆಯ ಪ್ರಿಯಳೇ ಹೊರತು ಅನನ್ಯಾರ್ಥತೆಯ ಪ್ರಿಯಳಲ್ಲ. ಅದರಿಂದಾಗಿ ದೋಷ ಇಲ್ಲ. ನಾರಾಯಣ ಶಬ್ದ ಇದು ಡಿತ್ತಾದಿ ಶಬ್ದದಂತೆ ಸಾಂಕೇತಿಕ ಅಲ್ಲ, ಘಟಾದಿಗಳಂತೆ ರೂಢವಲ್ಲ. ಸಾಂಕೇತಿಕಕ್ಕೂ ರೂಢಕ್ಕೂ ಏನು ವ್ಯತ್ಯಾಸ? ಸಾಂಕೇತಿಕ ಶಬ್ದಕ್ಕೆ ಏನರ್ಥ ಅಂದರೆ ಅರ್ಥಗತ ಪ್ರವೃತ್ತಿ ನಿಮಿತ್ತಂ ಅನಪೇಕ್ಷ್ಯ ಕಸ್ಯಚಿತ್ ಇಚ್ಛಾ ಮಾತ್ರೇಣ ಬೋಧಕತ್ವಂ ಸಾಂಕೇತಿಕತ್ವಂ. ಇನ್ನು ರೂಢ ಅಂತ ಹೇಳಿದ್ರೆ ಬಹುಲ ಪ್ರಯೋಗಾನುಮಿತ ವೃತ್ತಿ ವಿಷಯ ಅಂತ ಅರ್ಥ. ಅಸ್ಯೋದ್ಭವಾದಿದಂ ಎಂಬಲ್ಲಿ ಅಸ್ಮೈ ಅಂತ ಚತುರ್ಥಿ ಬರಬೇಕಾಗಿತ್ತು, ಅಸ್ಯ ಅಂತ ಷಷ್ಠಿ ಬಂದದ್ದು ಹೇಗೆ? ಇಲ್ಲಿ ಅಸ್ಯ ಕರ್ಮಣ ಎಂಬ ಅಭಿಪ್ರೈತಿ ಸಹ ಸಂಪ್ರದಾನಂ. ಆದ್ದರಿಂದಾಗಿ ಚತುರ್ಥಿ ಸಂಪ್ರದಾನೆ ಅಸ್ಮೈ ಉದ್ಭವಾದಿದಂ ಅಂತ ನಿವೇಶ ಮಾಡಬೇಕಾಗಿತ್ತು. ಅಸ್ಯ ಉದ್ಭವಾದಿದಂ ಅಂತ ಹೇಳಿದ ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಒಂದು ಉತ್ತರ ಸ್ವಸ್ವತ್ವ ನಿವೃತ್ತಿಪೂರ್ವಕ ಪರಸ್ವತ್ವಾಪಾದನ ರೂಪವಾದಂತಹ ದಾನ ಶಬ್ದಾರ್ಥ ಎಲ್ಲಿ ವಿವಕ್ಷಿತವೋ ಅಲ್ಲಿ ಮಾತ್ರ ಚತುರ್ಥಿ ಬರುತ್ತೆ. ಎಲ್ಲಿ ಇದು ವಿವಕ್ಷಿತ ಅಲ್ಲೋ ಅಲ್ಲಿ ಚತುರ್ಥಿ ಬರೋದಿಲ್ಲ. ಉದಾಹರಣೆಗೆ ರಜಕಸ್ಯ ವಸ್ತ್ರಂ ದದಾತಿ ಇತ್ಯಾದಿ ಕಡೆಯಲ್ಲಿ ಚತುರ್ಥಿ ಪ್ರಯೋಗ ಇಲ್ಲ. ಯಾಕೆ? ಸ್ವಸ್ವತ್ವ ನಿವೃತ್ತಿಪೂರ್ವಕ ಪರಸ್ವತ್ವಾಪಾದನೆ ಇಲ್ಲ. ಹಾಗೆ ಇಲ್ಲಿಯೂ ಕೂಡ ಸ್ವಸ್ವತ್ವ ನಿವೃತ್ತಿಪೂರ್ವಕ ಪರಸ್ವತ್ವಾಪಾದನೆ ಇಲ್ಲ ಅಂದಾಗಿ ಚತುರ್ಥಿ ಬರೋದಿಲ್ಲ ಅಂತ ಅಲ್ಲ. ಕೇವಲ ಸ್ವಸ್ವತ್ವ ನಿವೃತ್ಯಭಾವೇಪಿ ಕೇವಲಂ ಪರಸತ್ವಾಪಾದನ ಮಾತ್ರೇಣ ಚತುರ್ಥಿ ದೃಷ್ಟ ಯಥಾ ವಿಪ್ರಾಯ ಕನ್ಯಾಂ ದದಾತಿ ಇತ್ಯಾದು. ಆದ್ದರಿಂದಾಗಿ ಅದು ಹೇಗೆ ಕೂಡಿಸ್ತೀವಿ ಅಂತ ಹೇಳಿದರೆ ಅದಕ್ಕೋಸ್ಕರ ವಿವಕ್ಷಾತಃ ಕಾಲಕಾಣಿ ಭವಂತಿ ಎಂದು ಉತ್ತರ. ಇನ್ನೊಂದು ಉತ್ತರ ಅಸ್ಯ ಉದ್ಭವಾದಿದಂ ಎಂಬಲ್ಲಿ ಅಸ್ಯ ಇತಿ ಷಷ್ಠ್ಯರ್ಥೇವ ಅಸ್ಯ ಇತಿ ಕರ್ತೃರ್ಥೇವ ಕರ್ಮಣ್ಯರ್ಥೇವ ಅಂತ. ಯಾಕೆಂದರೆ ಅಸ್ಯ ಉದ್ಭವಾದಿದಂ ಅಂತ
ಅಸ್ಯ ಶಬ್ದಕ್ಕೆ ಕರ್ತೃ ಅಂತ ಅರ್ಥ ಮಾಡಿದರೆ ಏತತ್ ಕರ್ತೃಕ ಉದ್ಭವಾದಿದಂ ಅಥವಾ ಏತತ್ ಕರ್ಮಕ ಉದ್ಭವಾದಿದಂ ಅಂತ ಅರ್ಥ ಮಾಡು. ಅಸ್ಯ ಶಬ್ದಕ್ಕೆ ಉದ್ಭವಾದಿಗಳೊಟ್ಟಿಗೆ ಅನ್ವಯ ಹೊರತು ಮೊದಲನೇ ಅರ್ಥದಲ್ಲಿ ಧಾತ್ವರ್ಥದೊಟ್ಟಿಗೆ ಅನ್ವಯ ಇತ್ತು. ಇಲ್ಲಿ ಉದ್ಭವಾದಿಗಳೊಟ್ಟಿಗೆ ಅನ್ವಯ. ಅಸ್ಯ ಉದ್ಭವಾದಿದಂ ಏತತ್ ಕರ್ಮಕ ಉದ್ಭವಾದಿದಂ ಅಂತ ಅರ್ಥವೋ ಏತತ್ ಕರ್ತೃಕ ಉದ್ಭವಾದಿದಂ ಅಂತ ಅರ್ಥವೋ ಅಂತ ಪ್ರಶ್ನೆ. ಏತತ್ ಕರ್ತೃಕ ಉದ್ಭವಾದಿದಂ ಅಂತ ಹೇಳಿದಾಗ ಜಗದ್ ಉತ್ಪದ್ಯತೆ ಅತಃ ಉತ್ಪತ್ತಿಂ ಪ್ರತಿ ಜಗತ್ ಕರ್ತೃ ಭವತಿ ಪರಂತು ಪಾಲನಾದಿಕಂ ಪ್ರತಿ ಜಗತ್ ಕರ್ತೃ ನ ಭವತಿ. ಅದರಿಂದಾಗಿ ಪಾಲನಾದಿಗಳಲ್ಲಿ ಅನ್ವಯ ಕೊಡೋದಿಲ್ಲ. ಇನ್ನು ಕರ್ಮ ಅಂತ ಅರ್ಥ ಮಾಡಿದರೆ ಆಗ ಜಗತ್ ಕರ್ಮಕ ಪಾಲನಾದಿಗಳು ಕೊಡುತ್ತೆ, ಅದು ಉದ್ಭವಾದಿಗಳೊಟ್ಟಿಗೆ ಅನ್ವಯ ಕೊಡೋದಿಲ್ಲ. ಅದಕ್ಕೋಸ್ಕರ ಅಸೇರಿ ಸಂಬಂಧ ಮಾತ್ರ ಷಷ್ಠಿ ಅಂತ. ನಿಮಿತ್ತದ್ವಯ ಸಮಾವೇಶೆ ನೈಮಿತ್ತಿಕ ವಿಲೋಪ ನಿಯಮಾಭಾವ. ವಿಲೋಪ ಅಲ್ಲಿಯವರೆಗೆ ಒಂದು ವಿಷಯ, ನಿಯಮ ಇನ್ನೊಂದು, ಅವೆರಡನ್ನೂ ಸೇರಿಸಿ ವಿಷಯ. ದೃಷ್ಟಾಂತ ಹೇಳಿ. ಅದೇ ದೃಷ್ಟಾಂತವನ್ನು ಹೇಳಿ. ನಿಯಮ ಇಲ್ಲದೇ ಇದ್ದರೇನು, ನಿಯಮ ಇದ್ದರೇನು. ಪ್ರತಿಹರ್ತೃ ಉದ್ಗಾತ್ರಗಳಿಗೆ ಯುಗಪದ ಅಪಚ್ಛೇದವಾದಾಗ ಸರ್ವವೇದ ಸದಾನ ಅದಾಕ್ಷಿಣಾಕವಾದಂತಹ ಯಾಗಗಳಲ್ಲಿ ಪೂರ್ವಪಕ್ಷ ಮಾಡಿಲ್ಲ, ಸರಿ. ಅದೇ ಹೇಗೆ ಅಂತ ಹೇಳಿದ್ರೆ ಸಂಕ್ರಮಣ ವ್ಯತಿಪಾತ ಎರಡೂ ನಿಮಿತ್ತ ಬಂದಾಗ ತತ್ಪ್ರಯುಕ್ತವಾದಂತಹ ಶ್ರಾದ್ದದ್ವಯವನ್ನು ಮಾಡೋದು ಕಂಡಿಲ್ಲ. ಹಾಗೆ ಇಲ್ಲಿಯೂ ಕೂಡ ಗುರುತ್ವ ನಿಮಿತ್ತವಾದ ಏನೇನು ಧರ್ಮಗಳಿದೆಯೋ, ಸರಿ, ದೇವತಾತ್ವ ಗುರುತ್ವ ರೂಪವಾದಂತಹ ಯಾವ ಅನೇಕ ನಿಮಿತ್ತಗಳಿದ್ದರೂ ಕೂಡ ನೈಮಿತ್ತಿಕವಾದಂಥ ಪರಿಣಾಮವನ್ನು ಬಹುತ್ವೇನ ಯಾಕೆ ಆಚರಣೆ ಮಾಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಕೆಲವು ಯಥಾ ನಿಮಿತ್ತಾನಾಂ ಭೇದೇಪಿ ನೈಮಿತ್ತಿಕಸ್ಯ ಏಕತ್ವಂ ದೃಷ್ಟಂ ತಥಾ ನಿಮಿತ್ತಾನಾಂ ಭೇದೇಪಿ ನೈಮಿತ್ತಿಕಸ್ಯ ಬಹುತ್ವಮಪಿ ದೃಷ್ಟಂ. ಹೇಗೆ ಅಂತ ಹೇಳಿದ್ರೆ ಪ್ರತಿಹರ್ತೃ ಉದ್ಗಾತ್ರಗಳಿಗೆ ಯುಗಪದ ಅಪಚ್ಛೇದವಾದಾಗ ತಪ್ಪೇಳಿ ಹೇಗೆ ಸಂಕ್ರಮಣ ಇದು ಯಾವತ್ತು ಸಾಂವತ್ಸರಿಕ ಶ್ರಾದ್ದ ದಿವಸವೇ ಅಮಾವಾಸ್ಯೆಯ ಶ್ರಾದ್ದ ಬಂದಾಗ ಅಲ್ಲಿ ನಿಮಿತ್ತದ್ವಯ ಸಮಾವೇಶ ಇದ್ದಾಗ ನೈಮಿತ್ತಿಕವಾದ ಅನೇಕ ಆಚರಣೆ ಮಾಡೋದು ಕಂಡಿದೆ. ಹೇಗೆ ಅಂದರೆ ಇನ್ನೊಂದು ಉದಾಹರಣೆ, ಸೂರ್ಯನಲ್ಲಿ ಉದಿತತ್ವ ರೂಪ ನಿಮಿತ್ತ ಇದೆ, ಉದಿತತ್ವ ರೂಪ ನಿಮಿತ್ತನೂ ಕೂಡ ಇದೆ. ಹಾಗೆ ಪ್ರಕಾಶವತ್ತು ರೂಪವಾದ ನಿಯಮ ಇದ್ದಾಗ ಸಂಧ್ಯಾವಂದನೆಯನ್ನು ಮಾಡ್ತೀವಿ, ವಸ್ತುವಂದ ದರ್ಶನವನ್ನು ಕೂಡ ಮಾಡ್ತೀವಿ. ಆದ್ದರಿಂದ ಹಾಗೆ ಇಲ್ಲಿಯೂ ಕೂಡ ನಿಮಿತ್ತದ್ವಯ ಸಮಾವೇಶ ನೈಮಿತ್ತಿಕ ಬಹುತ್ವಮಪಿ ದೃಷ್ಟಂ. ಆದ್ದರಿಂದಾಗಿ ನಿಮಿತ್ತದ್ವಯಾತ್ ಕೂಡ ನೈಮಿತ್ತಿಕ ಮಾಡಲೇಬಾರ್ದು ನಿಯಮ ಇಲ್ಲ. ಅಲ್ಲ, ಯಥಾ ನಿಯಮಾಭಾವ ನ ಸಿದ್ಧ್ಯತಿ ತಥಾ ನಿಯಮೋಪಿ ನ ಸಿದ್ಧ್ಯತಿ. ಆದ್ದರಿಂದಾಗಿ ಹೇಳಿದೆ. ಅದಕ್ಕೆ ಮುಂದಿನ ವಾಕ್ಯ ಶಿಷ್ಯಾಣಂಚ ಗುರುದೇವತಾಪೇಕ್ಷೆ, ಶಿಷ್ಯಾಪೇಕ್ಷೆ ಇದನ್ನು ಮಾಡಿದ್ದು ಅಂತ. ಶಿಷ್ಯಾಪೇಕ್ಷೆ ಮಾಡಿದಾಗ ಅದು ನಿಯಾಮಕವೇ ಆಗತ್ತೆ. ವಿದ್ಯಾಶಬ್ದ ಯಾವ ವೃತ್ತಿಯಿಂದ ಯಾವ ಅರ್ಥವನ್ನು ಹೇಳುತ್ತೆ? ವಿದ್ಯಾಶಬ್ದ ಯಾವ ವೃತ್ತಿಯಿಂದ ಯಾವ ವೃತ್ತಿಯನ್ನು ಹೇಳುತ್ತೆ, ಯಾವ ಅರ್ಥ? ಯಥಾರ್ಥ ಜ್ಞಾನ ತತ್ಸಾಧನಯೋ ವಿದ್ಯಾಶಬ್ದಸ್ಯ ಯೋಗರೂಢಿಭ್ಯಾಂ ಪ್ರವೃತ್ತತ್ವಾತ್ ಅಂತ. ಹೇಗೆ ಅಂತ ಹೇಳಿದರೆ ವ್ರಜಯಜೋಲ್ ಭಾವೇ ಕೆಪು ಎನ್ನುವ ಸೂತ್ರ ಇದೆ. ವ್ರಜಯಜೋಲ್ ಭಾವೇ ಕೆಪು ಎನ್ನುವಂತಹ ಸೂತ್ರದ ಹಿಂದೆ ಭಾವೇ ಅಂತ ಅಧಿಕಾರ ಸೂತ್ರ ಇದೆ. ಭಾವೇ ಇತಿ ಅಧಿಕಾರ ಸೂತ್ರೇಣೈವ ಭಾವೇ ಇತ್ಯರ್ಥೇ ಜ್ಞಾಯಮಾನೆ ಪುನಃ ಅಸ್ಮಿನ್ ಸೂತ್ರೇ ಭಾವೇ ಇತಿ ಸಪ್ತಮ್ಯಂತ ಪದಗ್ರಹಣಂ ವ್ಯರ್ಥಂ ಭವತಿ ಇತಿ ಆಕ್ಷಿಪ್ಯ ನಿಯಮ ಮಾಡ್ತಾ ಇದೆ. ಅಂತ ಹೇಳಿದ್ರೆ ಭಾವೇ ಏವ ಕೆಪ್ ಸ್ಯಾತ್ ನತು ಅನ್ಯಸ್ಮಿನ್ ಅರ್ಥೆ ಅಂತ. ಅದಕ್ಕೆ ಉದಾಹರಣೆಗೆ ವ್ರಜ್ಯ ಇಜ್ಯ ಇತ್ಯಾದಿ ಶಬ್ದಗಳ ನಿಷ್ಪತ್ತಿಯನ್ನು ಆ ಸೂತ್ರದಿಂದ ಮಾಡಿದ್ದಾರೆ. ತದೇವ ಭಾವೇ ಕೆಪ್ ಇತಿ ಇದಂ ಪದದ್ವಯಂ ಉತ್ತರಸ್ಮಿನ್ ಸೂತ್ರೇ ಪ್ಯನುವರ್ತತೆ ಸಂಜ್ಞಾಯಾಂ ಸಮಜ ನಿಷದ ನಿಪತ ಮನವಿದ ಶುಯಿಷಿ ಭ್ರೀಣಃ ಎನ್ನುವ ಸೂತ್ರದಲ್ಲಿ. ಹೇಗೆ ಅಂದರೆ ಸಮಜಾದಿಭ್ಯ ಧಾತುಭ್ಯ ಕರ್ತೃಭ್ಯ ಭಾವೇ ಕೆಪ್ ಭವತಿ ಇತಿ. ಇದು ಅಕರ್ತರಿಕಾರಕ್ಕೆ ಸಂಜ್ಞಾಯಂ ಅನುವೃತ್ತಿ ಮಾಡೋ ಮುಂಚೆ ಭಾವೇ ಕೆಪ್ ಅಂತ ಈ ರೀತಿಯಾಗಿದ್ದಾಗ ಭಾವೇವ ಕೆಪ್ ಭವತಿ. ಅದರಿಂದಾಗಿ ಇಲ್ಲಿ ಕರ್ತೃಭಿನ್ನ ಕಾರಕಾರ್ಥದಲ್ಲಿ ನಿಷ್ಪತ್ತಿ ಆಗೋದಿಲ್ಲ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಅಲ್ಲಿ ಹೇಳಿದರೆ ಭಾವೇ ಕೆಪ್ ಎಂಬ ಸೂತ್ರದಲ್ಲಿ ಅಲ್ಲಿ ಕೆಪ್ ಇತ್ಯೇವ ಅನುವರ್ತತೆ ಭಾವೇ ಇತಿ ನಾನುವರ್ತತೆ. ಅಂದರೆ ಕೆಪ್ ಮಾತ್ರ ಅನುವೃತ್ತಿ ಆಗುತ್ತೆ. ಕೆಪ್ ಅನುವೃತ್ತಿ ಆದಾಗ ಆವಾಗ ಅಕರ್ತರಿಚ ಕಾರಕೆ ಸಂಜ್ಞಾಯಾಮ್ ಎನ್ನುವ ಸೂತ್ರದಿಂದ ಸಮಜಾದಿಭ್ಯ ಧಾತುಭ್ಯ ಕರ್ತೃಭಿನ್ನೇ ಕಾರಕೆ ಸಂಜ್ಞಾಯಾಮ್ ವಿಷಯ ಕೆಪ್ ಪ್ರತ್ಯಯೋ ಭವತಿ ಅಂತ ಈ ರೀತಿಯಾಗಿ ಅರ್ಥ ನಿಷ್ಪತ್ತಿ ಮಾಡಿದಾಗುತ್ತೆ. ಭಾವೇ ಎನ್ನುವುದು ಕೂಡ ಇದೆ. ಭಾವೇ ಕರ್ತೃಭಿನ್ನೇ ಕಾರಕೆ ಚ ಸತಿ ಕೆಪ್ ಪ್ರತ್ಯಯೋ ಭವತಿ ಅಂತ ಹೇಳಿದಾಗತ್ತೆ. ಅಲ್ಲಿ ಪ್ರಶ್ನೆ, ಇಲ್ಲಿ ಸಂಜ್ಞಾಯಾಮ್ ಸಮಜ ನಿಷದ ನಿಪತ ಆ ಸೂತ್ರದಲ್ಲಿ ಸಂಜ್ಞಾಯಾಮನ್ನು ಗ್ರಹಣೆ ಮಾಡಿದ್ದು ವ್ಯರ್ಥ ಅಂತ. ಯಾಕೆಂದರೆ ಅಕರ್ತರಿಚ ಕಾರಕೆ ಸಂಜ್ಞಾಯಾಮ್ ಎನ್ನುವ ಸೂತ್ರವೇ ಅನುವೃತ್ತಿ ಆಗ್ತಾ ಇರಬೇಕಾದ್ರೆ ಪುನಃ ಸಂಜ್ಞಾಯಾಮ್ ಅಂತ ಗ್ರಹಣೆ ಮಾಡಿದ್ದು ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಸಂಜ್ಞಾಯಾಮ್ ಅಕರ್ತರಿಚ ಕಾರಕೆ ಸಂಜ್ಞಾಯಾಮ್ ಎನ್ನುವ ಸೂತ್ರಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ
ಸಂಜ್ಞಾಯಾಮ್ ಅಸಂಜ್ಞಾಯಾಂಚ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ನಮಗೆ ಸಂಜ್ಞಾಯಾಮ್ ರೂಢಿ ಬೇಕೇ ಬೇಕು, ಅದಕ್ಕೋಸ್ಕರವಾಗಿ ಈ ಸೂತ್ರದಲ್ಲಿ ಪುನಃ ಪ್ರತ್ಯೇಕವಾಗಿ ಸಂಜ್ಞಾಯಾಮ್ ಅಂತ ಗ್ರಹಣೆ ಮಾಡಿದ್ದು ಅಂತ. ಅಲ್ಲ, ಇದರಿಂದಾಗಿ ಹೇಗೆ ನಿಷ್ಪತ್ತಿ ಆಗತ್ತೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ಯಥಾರ್ಥ ಜ್ಞಾನ ಎನ್ನುವ ಅರ್ಥದಲ್ಲಿ ಭಾವಾರ್ಥದಲ್ಲಿ ಕೆಪ್ರತ್ಯಯ ಬರುತ್ತೋ ಹಾಗೆಯೇ ಯಥಾರ್ಥ ಜ್ಞಾನ ಸಾಧನ ಎನ್ನುವ ಅರ್ಥದಲ್ಲಿಯೂ ಕೂಡ ಕೆಪ್ರತ್ಯಯ ಬರುತ್ತೆ. ಯೋಗ ರೂಢಿಭ್ಯಾಂ ಪ್ರವೃತ್ತತ್ವಾತ್ ಅಂತ. ಅಲ್ಲ, ಹೇಗೆ ಅಲ್ಲ, ರೂಢಿ ಜ್ಞಾಪಕ ಬಹುಲ ಪ್ರಯೋಗ ಕುತ್ರ ವರ್ತತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಸಂಜ್ಞಾಯಾಮ್ ಅಂತ ಹೇಳಿದ್ರಿಂದ ರೂಢಿ ಸಿದ್ಧ ಆಯಿತು. ಅದಕ್ಕೆ ರೂಢಿ ಜ್ಞಾಪಕ ಬಹುಲ ಪ್ರಯೋಗ ಬೇಕು. ಬಹುಲ ಪ್ರಯೋಗ ಎಲ್ಲಿದೆ ಅಂತ ಹೇಳಿದ್ರೆ, ತತ್ಕರ್ಮ ಹರಿತೋಷಂ ಯತ್ ಸಾವಿದ್ಯಾ ತನ್ಮತಿ ಯಯ ಅಂತ ಯಥಾರ್ಥ ಜ್ಞಾನ ಸಾಧನ ಎನ್ನುವ ಅರ್ಥದಲ್ಲಿ ಪ್ರಯೋಗ ಇದೆ. ಇನ್ನು ಯಥಾರ್ಥ ಜ್ಞಾನ ಎನ್ನುವ ಅರ್ಥದಲ್ಲಿ ಎಲ್ಲಿ ಪ್ರಯೋಗ ಇದೆ ಅಂತ ಹೇಳಿದ್ರೆ, ವಿದ್ಯೆಯಾಮೃತಮಶ್ನುತೆ ಇತ್ಯಾದಿ ಕಡೆಯಲ್ಲಿ ಯಥಾರ್ಥ ಜ್ಞಾನ ಎನ್ನುವ ಅರ್ಥದಲ್ಲಿಯೂ ಕೂಡ ಪ್ರಯೋಗ ಇದೆ. ಆದ್ದರಿಂದಾಗಿ ಯಥಾರ್ಥ ಜ್ಞಾನ ತತ್ಸಾಧನಯೋ ಇತ್ಯತ್ರ ಯಥಾರ್ಥ ಜ್ಞಾನಂ ಇತಿ ದೃಷ್ಟಾಂತ ಇತಿ ಉದಾಹರಣಂ. ಯಥಾರ್ಥ ಜ್ಞಾನೇ ವಿದ್ಯಾಶಬ್ದಸ್ಯ ಯೋಗರೂಢಿಭ್ಯಾಂ ಪ್ರವೃತ್ತಿ ತಥಾ ಯಥಾರ್ಥ ಜ್ಞಾನ ಸಾಧನೆಯಪಿ ವಿದ್ಯಾಶಬ್ದಸ್ಯ ಯೋಗರೂಢಿಭ್ಯಾಂ ಪ್ರವೃತ್ತಿ ಅಂತ ಅರ್ಥ. ಪರವಿದ್ಯಾಖ್ಯಂ ಚಕ್ರೇ ಶಾಸ್ತ್ರಮನುತ್ತಮಂ. ಪರವಿದ್ಯಾಖ್ಯಂ ಇತ್ಯತ್ರ ಪರಮಧಾರ್ಮಿಕಃ ಇತಿ ಉದಾಹರಣಂ ದತ್ವಾ ಸಾಮಾನ್ಯ ಶಬ್ದಸ್ಯ ವಿಶೇಷಾರ್ಥಕತ್ವಸ್ಯ ಕಲ್ಪನೀಯತ್ವಾದ್ ಅದು ಆವಾಗ ಇಲ್ಲಿ ಪೂರ್ವಪಕ್ಷ ಏನು ಅಂತ ಹೇಳಿದ್ರೆ, ವಿದ್ಯಾಶಬ್ದಕ್ಕೆ ಅರ್ಥವಿವಕ್ಷ ರಹಿತವಾದ ಮಂತ್ರದಲ್ಲಿಯೂ ಪ್ರಯೋಗ ಇದೆ, ಪರಶಬ್ದಕ್ಕೂ ಅನೇಕ ಅರ್ಥ ಇದೆ ಅಂತ. ಆ ದೋಷಗಳನ್ನು ವಾರಣೆ ಮಾಡಾದ ಮೇಲೆ ಇನ್ನು ಆ ಪ್ರಾಮಾಣ್ಯನೈವ ಸರ್ವೋತ್ತಮತ್ವ ಹೇಗೆ ಸಿದ್ಧ ಆಗತ್ತೆ ಅಂತ ಹೇಳಿದ್ರೆ, ಸಾತಿಶಯ ಧರ್ಮಬೋಧಕ ಶಬ್ದಾಂತರ ಸಮವ್ಯಾಹೃತ ಉತ್ಕರ್ಷವಾಚಕ ಶಬ್ದಸ್ಯ ಅನ್ವಯಿತಾವಚ್ಛೇದಕ ಧರ್ಮಾತಿಶಯ ಪ್ರಯುಕ್ತ ಉತ್ಕರ್ಷಬೋಧಕತ್ವಂ ಅಂತ ನಿಯಮ. ಪ್ರಕೃತದಲ್ಲಿ ಹೇಗೆ ಅಂತ ಹೇಳಿದ್ರೆ, ಪರಮಧಾರ್ಮಿಕ ಇತ್ಯತ್ರ ಸಾತಿಶಯ ಧರ್ಮಬೋಧಕ ಶಬ್ದೋ ನಾಮ ಧಾರ್ಮಿಕ ಶಬ್ದ ತತ್ಸಮಭಿವ್ಯಾಹೃತಂ ಉತ್ಕರ್ಷವಾಚಕ ಪದಂ ನಾಮ ಪರಮಪದಂ ತದನ್ವಯಿ ಧಾರ್ಮಿಕ ಅನ್ವಯಿತಾವಚ್ಛೇದಕಂ ಧಾರ್ಮಿಕತ್ವಂ ಅರ್ಥಾತ್ ಧರ್ಮ ತದತಿಶಯ ಪ್ರಯುಕ್ತ ಉತ್ಕರ್ಷಬೋಧಕತ್ವಂ ಪರಮಧಾರ್ಮಿಕ ಶಬ್ದೇ ಪರಮಶಬ್ದೇ ವರ್ತತೆ ತಥಾ ತದ್ವದತ್ರಾಪಿ ವಿದ್ಯಾಶಬ್ದಸ್ಯ ಯಥಾರ್ಥ ಜ್ಞಾನ ಸಾಧನತ್ವಂ ಇತಿ ಪ್ರಕೃತೆ ಅರ್ಥಃ. ಆದ್ದರಿಂದಾಗಿ ಯಥಾರ್ಥ ಜ್ಞಾನ ಸಾತಿಶಯ ಧರ್ಮೋ ನಾಮ ಯಥಾ ಪ್ರಾಮಾಣ್ಯ ರೂಪೋ ಧರ್ಮ ತದ್ವಾಚಕ ಪದ ಸಮವ್ಯಾಹೃತ ಉತ್ಕರ್ಷವಾಚಕ ಪದ ಯಾವುದು ಅಂತ ಹೇಳಿದ್ರೆ ಪರಶಬ್ದ. ಅದಕ್ಕೆ ಪ್ರಾಮಾಣ್ಯ ಉತ್ಕರ್ಷೋ ನಾಸ್ತಿ. ಸಾಮಾನ್ಯ ಶಬ್ದ ಪ್ರಾಮಾಣ್ಯ ಉತ್ಕರ್ಷೋ ನಾಸ್ತಿ. ಸಾಮಾನ್ಯವಾಚಕ ಶಬ್ದ ಯಾವುದು ತಸ್ಯ ವಿಶೇಷಾರ್ಥ ಏನು ಮಾಡಿದ ಹಾಗೆ. ಇವಾಗ ಪರವಿದ್ಯಾ ಶಬ್ದ ಪರಮಧಾರ್ಮಿಕ, ಆ ಎರಡರಲ್ಲಿ ಸಾಮಾನ್ಯವಾಚಕ ಶಬ್ದ ಯಾವುದು, ವಿಶೇಷಾರ್ಥ ಯಾವ್ದು ಮಾಡಿದ್ರಿ? ಸಾಮಾನ್ಯ ಶಬ್ದ ವಿಶೇಷಾರ್ಥ ಅಂತಿದೆಯಲ್ಲ, ಸಾಮಾನ್ಯ ಶಬ್ದ ಯಾವುದು? ಪರಮಶಬ್ದ ಅಲ್ಲ, ಇಲ್ಲಿ ಹತ್ರ ಸಾತಿಶಯ ಅಂತ ಹೇಳಿದ್ರಿ. ಸಾತಿಶಯ ಅಂತ ಹೇಳಿದಾಗ ಧರ್ಮದಲ್ಲಿ ಸಂಧ್ಯಾವಂದನೆಯೂ ಧರ್ಮ, ಮಹಾಪೂಜಾನೂ ಧರ್ಮ, ಅವುಗಳಲ್ಲಿ 10,000 ರೂಪಾಯಿ ಕೊಡೋದು ಧರ್ಮ, ಕೋಟಿ ರೂಪಾಯಿ ಕೊಡೋದು ಪರಮಧರ್ಮ, ಸರಿ ಹೋಯಿತು. ಪ್ರಾಮಾಣ್ಯದಲ್ಲಿ ಏನಿದೆ, ಘಟತ್ವವತಿ ಘಟತ್ವ ಪ್ರಕಾರಕ ಜ್ಞಾನತ್ವ, ಇದು ಒಂದೇ. ಇದು ಅದರಲ್ಲೇನು ಸಾತಿಶಯತ್ವ ಇಲ್ಲಲ್ಲ. ಮುಂದೆ ಉತ್ತರ ಕೊಡ ಪ್ರಾಮಾಣ್ಯಮೇವ ಸ್ವಕಾರ್ಯ ಅತಿಶಯವಶಾದ್ ಉತ್ಕರ್ಷವದ್ ಉಚ್ಯತೆ. ಕ್ರೇಧಾ ಪ್ರಾಮಾಣ್ಯ ವಿಷಯದಲ್ಲಿ ಸ್ವಕಾರ್ಯಂ ನಾಮ ಕಿಂ? ಸ್ವಕಾರ್ಯ ನಿಶಂಕಾ ಪ್ರವೃತ್ತಿ. ಕ್ರೇಧಾ ಪ್ರಾಮಾಣ್ಯ ವಿಷಯದಲ್ಲಿ ದೃಷ್ಟಾಂತಗಳು ಯಾವುದು? ಕ್ರೇಧಾ ಪ್ರಾಮಾಣ್ಯ ವಿಷಯ ದೃಷ್ಟಾಂತ ಆಪ್ತಿ ಮೂಲತಯ ಚೈವ ಶ್ರುತಿ ಮೂಲತಯ ತಥಾ ಯುಕ್ತಿ ಮೂಲತಯ ಅಂತ 3 ರೀತಿಯಾಗಿ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದ್ದಾರೆ. ಅಲ್ಲಿ ಆಪ್ತಿ ಮೂಲತಯ ಪ್ರಾಮಾಣ್ಯ ಹೇಗೆ ಅಂತ ಹೇಳಿದ್ರೆ, ಪ್ರತಿವಾದಿ ಹೇಳಿದ ಧರ್ಮಾದಿ ವಿಷಯಕವಾದ ವಾಕ್ಯದಲ್ಲಿ ಆಪ್ತಿ ಮೂಲತಯ ಪ್ರಾಮಾಣ್ಯ ಇದೆ. ಇನ್ನು ಯುಕ್ತಿ ಮೂಲತಯ ಪ್ರಾಮಾಣ್ಯ ಎಲ್ಲಿದೆ ಅಂತ ಹೇಳಿದರೆ, ಪ್ರತಿವಾದಿ ಹೇಳಿದ ಪರ್ವತೋ ವನ್ಯಮಾನ್ ಎನ್ನುವಂತಹ ವಾಕ್ಯದಲ್ಲಿ ಯುಕ್ತಿ ಮೂಲತಯ ಪ್ರಾಮಾಣ್ಯ ಇದೆ. ಇನ್ನು ಶ್ರುತಿ ಮೂಲತಯ ಪ್ರಾಮಾಣ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಪ್ರತಿವಾದಿ ಧರ್ಮಾದಿ ವಿಷಯವಾಗಿ ವಾಕ್ಯದಲ್ಲಿ ಬರುತ್ತೆ. ಇನ್ನು ಆಪ್ತಿ ಶ್ರುತಿ ಮೂಲತಯ ಪ್ರಾಮಾಣ್ಯ ಎಲ್ಲಿದೆ ಅಂತ ಹೇಳಿದ್ರೆ ಮನ್ವಾದಿ ವಾಕ್ಯದಲ್ಲಿದೆ. ಇನ್ನು ಆಪ್ತಿ ಯುಕ್ತಿ ಮೂಲತಯ ಪ್ರಾಮಾಣ್ಯ ಎಲ್ಲಿದೆ ಅಂದರೆ ಪಿತೃ ಹೇಳಿದ ಪರ್ವತೋ ವನ್ಯಮಾನ್ ಎನ್ನುವ ವಾಕ್ಯದಲ್ಲಿ ಇದೆ. ಇನ್ನು ಶ್ರುತಿ ಯುಕ್ತಿ ಮೂಲತಯ ಪ್ರಾಮಾಣ್ಯ ಎಲ್ಲಿದೆ ಅಂತ ಹೇಳಿದ್ರೆ ಆ ಪ್ರತಿವಾದಿ ಅದಕ್ಕೋಸ್ಕರವಾಗಿ ಮಹತ್ ಎನ್ನುವ ಶಬ್ದವನ್ನು ನಿವೇಶ ಮಾಡಿದ್ದು. ಆಪ್ತ್ಯಾದಿಕಂ ಯದ್ಯಪಿ ಉಭಯತ್ವ ಸಮಾನಂ ಪರಂತು ನಿರವಧಿಕಂ ಆಪ್ತ್ಯಾದಿಕಂ ಬ್ರಹ್ಮಸೂತ್ರೇಶು. ಹೇಗೆ ಅಂತ ಹೇಳಿದ್ರೆ ಸರ್ವೋತ್ತಮ ವಸ್ತು ಪ್ರತಿಪಾದಕತ್ವ
ಅಲ್ಲಿ ಆಪ್ತಿ ಅಂದರೆ ತತ್ವಜ್ಞಾನ ಅಂತ ಅರ್ಥ ತಗೊಂಡಾಗ ಇದು ನಿರವಧಿಕ ತತ್ವಜ್ಞಾನ ಪೂರ್ವಕತ್ವಂ ಅಂತ. ಇನ್ನು ಅಲ್ಲ, ನಾನು ಅದನ್ನು ಕೇಳ್ತಾ ಇಲ್ಲ. ಯುಕ್ತಿ ಮೂಲತ್ವ ಮತ್ತು ಶ್ರುತಿ ಮೂಲತ್ವಗಳಲ್ಲಿ ಹೇಗೆಂದರೆ ಆ ಶ್ರುತಿಯಲ್ಲಾಗಬೇಕಾದ್ರೆ ಮಹಾ ತಾತ್ಪರ್ಯ ವಿಷಯತ್ವ ರೂಪವಾದಂತಹ ಧರ್ಮ ಇದೆ. ಯುಕ್ತಿಗಳಲ್ಲಾಗಬೇಕಾದ್ರೆ ಸರ್ವಶ್ರುತಿ ಸಂವಾದಿತ್ವ ರೂಪವಾದಂತಹ ಸರ್ವಶ್ರುತಿ ಸಂವಾದಿತ್ವ, ಅನಂತ ಯುಕ್ತಿ ಸಂವಾದಿತ್ವ, ಅನಂತ ಯುಕ್ತಿ ಉಪಾಧೇ ಸಾಧನಾ ಭೇದಂ ಪ್ರದರ್ಶ ಅಂತ ಆ ಪಕ್ಷ ಅದನ್ನು ಹೇಳ್ಬೋದು. ಇಲ್ಲಿ ಸಂದರ್ಭ ಏನು ಅಂತ ಹೇಳಿದ್ರೆ ಆಪ್ತಿ ಮೂಲತಯ ಏವ ಕ್ಷಮ್ಯತಾಂ ಇಲ್ಲಿ ವಿಮತಂ ಆಪ್ತ ಅನುಕೂಲ ವಕ್ತಾದಿ ಮತ್ವಾದಿಗಳಿಂದಾಗಿ ಪ್ರಾಮಾಣ್ಯವನ್ನು ಸಾಧನೆ ಮಾಡಿ ಅನುಮಾನ ಪ್ರಯೋಗ ಹೇಳಿ ಉಪಾಧಿ ಯಾವುದು ಟೀಕಾಕೃತ್ಪಾದರ ಪಕ್ಷದಲ್ಲಿ ಏನು ಹೇಳ್ತಾರೆ, ಇದು ಯಾರು ವ್ಯಾಖ್ಯಾನ? ಇದು ಉಪಾಧಿ ಸಾಧನಾ ಭೇದಂ ಪ್ರದರ್ಶ ಪದ್ಮಾವತಿ ಇರ್ತದೆ ವ್ಯಾಖ್ಯಾನ. ಅದೇ ಅದು ಮೊದಲನೇದ್ದು ಟೀಕಾ ಹೇಳ್ತಾರೆ. ಅದಕ್ಕೆ ಭೇದ ಏನು ಸ್ವಲ್ಪ ಅನುಮಾನ ಉಪಾಧಿ ಯಾವುದು, ಸಾಧನಾ ಭೇದ ಪ್ರದರ್ಶನ, ಅಲ್ಲಿ ಸಾಧನ ವ್ಯಾಪಕತ್ವ ಪ್ರದರ್ಶನ, ಅದು ಸ್ವಲ್ಪ ವಿವರಣೆ ನೋಡಿ. ಇದಂ ಪ್ರಮಾಣಂ ಅನುಕೂಲ ವಕ್ತಾದಿಮತ್ವಾದ್ ಭಾರತಾದಿವತ್ ಅಂತ ಅನುಮಾನ. ಇಲ್ಲಿ ಆಪ್ತವಾಕ್ಯತ್ವ ರೂಪ ಉಪಾಧಿ. ಯಾಕೆಂದರೆ ಯತ್ರ ಪ್ರಾಮಾಣ್ಯಂ ತತ್ರ ಆಪ್ತವಾಕ್ಯತ್ವ, ಪ್ರತ್ಯಕ್ಷಾದಿಗಳು ಸಾಧ್ಯ ವ್ಯಾಪಕತ್ವಕ್ಕೆ ಭಂಗ ಬರುತ್ತೆ ಅಂತ ಹೇಳಿದಾಗ ಅದಕ್ಕೋಸ್ಕರ ವಾಕ್ಯತಾವಚಿಂದ ಅಲ್ಲ ಇನ್ನು ಅದು ಅನುಕೂಲ ವಕ್ತಾದಿವತ್ ಪ್ರಾಮಾಣ್ಯ ಸಾಧನೆ ಮಾಡಿ. ಯಾಕೆ ಯದ್ವ್ಯಾಪಕಸ್ಯ ಅವ್ಯಾಪಕಂ ತತ್ತಸ್ಯ ಅವ್ಯಾಪಕಮಿತಿ ನ ಭವತಿ ಅಂತ. ಅಲ್ಲ ನಾವು ಅಲ್ಲಿ ಕೊನೆಗೆ ಹಿಂದಿನ ವಾಕ್ಯದಲ್ಲಿ ಏನು ದೋಷ ಹೇಳಿದ್ದು ಅಂತ ಹೇಳಿದರೆ ಆಪ್ತವಾಕ್ಯತೆಯ ತೇನ ಶ್ರುತಿ ವಕ್ತಶ್ರೋತ್ರ ಪ್ರಸಕ್ತಿನ ವಿಧಾಪ್ಯದ ಅನುಕೂಲತ ಆಪ್ತವಾಕ್ಯತೆಯ ತೇನ ಈ ವಾಕ್ಯಕ್ಕೆ ಸಾರ್ಥಕ್ಕೆ ಕೂಡಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದು. ಅದಕ್ಕೆ ನಾವು ಹೇಳ್ತೀವಿ ಯತ್ ಯಾ ಅನುಕೂಲತ ಸೈವ ಆಪ್ತಿ ಅಂತ ಈ ರೀತಿಯಾಗಿ ಉಪಾಧಿಗೂ ಸಾಧನಕ್ಕೂ ಅಭೇದವನ್ನು ತೋರಿಸಿ ಯದಾ ಸಾಧನಂ ಪಕ್ಷೆ ಅಸ್ತೀತಿ ಜ್ಞಾಯತೆ ತದಾ ಏವ ತದಭಿನ್ನಃ ಉಪಾಧಿರಪಿ ಪಕ್ಷೆ ಅಸ್ತೀತಿ ಜ್ಞಾಯತೆ. ಟೀಕಾಕೃತ್ಪಾದರ ಪಕ್ಷದಲ್ಲಿ ಯತ್ ಪದಕ್ಕೆ ನರ್ಸ್ ಮಾಡಿದ್ರೆ ಯತ್ರ ಅಂತ ಸಪ್ತಮಿ ಅಂತ ಗ್ರಹಣೆ ಮಾಡಿದ್ದು. ಅತ್ರ ಸರ್ವತ್ರ ಅಕಾರ್ಯ ಕಾರಣೋತ್ಪತ್ತಿ ಪ್ರಸಂಗ ಅಂತ ಅನುಮಾನಗಳಲ್ಲಿ ಹೇಳಿದ್ದಾರೆ. ಯಾವ್ಯಾವ ಅನುಮಾನಗಳಲ್ಲಿ ಯಾವ್ಯಾವ ಪ್ರಸಂಗವನ್ನು ಹೇಳಬೇಕು? ಇಲ್ಲಿ ವಿಪಕ್ಷೆ ಬಾಧಕ ಎಲ್ಲ ಅನುಮಾನಗಳನ್ನ ಹೇಳ್ಕೊಂಡು ಬಾದರಾಯಣ ಸರ್ವಜ್ಞಕಲ್ಪಾನಾಂ ಬ್ರಹ್ಮಾದೀನಾಂ ಉಪದೇಷ್ಟೃತ್ವಾತ್ ಒಂದು ಅನುಮಾನ. ಬಾದರಾಯಣ ಸರ್ವಜ್ಞ ಅನಂತ ಅಶೇಷಾರ್ಥ ಪ್ರತಿಪಾದಕ ಆಗಮ ಪ್ರಭವತ್ವಾತ್ ಅಂತ ಇನ್ನೊಂದು ಅನುಮಾನ. ಬಾದರಾಯಣ ಪಟುಕರಣ ಅಪಾರ ವೇದಾದಿ ಪ್ರಭವತ್ವಾತ್ ಅಂತ. ಬಾದರಾಯಣ ವಿವಕ್ಷಾವಾನ್ ವಕ್ತೃತ್ವಾತ್ ಅಂತ. ಬ್ರಹ್ಮಾದಯ ತತ್ವಜ್ಞಾನಯೋಗ್ಯ ಗುರುತ್ವಾತ್. ಬ್ರಹ್ಮಾದಯ ವಕ್ತೃಪ್ರೇಮಾಸ್ಪದಾ ಬ್ರಹ್ಮಾದಿತ್ವಾತ್. ಪ್ರಸಂಗ ಪ್ರಯೋಜನೋದ್ದೇಶವಾನ್ ಮೋಕ್ಷೋದ್ದೇಶಕತ್ವಾತ್ ಅಂತ ಅನುಮಾನ. ಇಲ್ಲಿ ಅಪ್ರಯೋಜಕತಾ ಶಂಕೆ ಎಲ್ಲ ಅನುಮಾನಗಳಲ್ಲೂ ಮಾಡಿದಾಗ ಅಕಾರಣ ಕಾರ್ಯೋತ್ಪತ್ತ್ಯಾದಿ ಪ್ರಸಂಗ ಆದಿ ಶಬ್ದದಿಂದಾಗಿ ಬ್ರಹ್ಮಾದಯ ಬ್ರಹ್ಮಾದಯ ವಕ್ತೃಪ್ರೇಮಾಸ್ಪದ ಬ್ರಹ್ಮಾದಿತ್ವಾತ್ ಎಂಬಲ್ಲಿ ಆಗಮ ಪ್ರಸಿದ್ಧಿ ವಿರೋಧವನ್ನು ತಗೋಬೇಕು. ಬ್ರಹ್ಮಾದಯ ಪ್ರೇಮ ವಿಷಯ ಬ್ರಹ್ಮಾದಿತ್ವಾತ್ ಆಸ್ಪದ ಶಬ್ದ ಪ್ರಯೋಗ ಮಾಡಿ ಹೇಳು. ಬ್ರಹ್ಮಾದಯ ವಕ್ತೃಪ್ರೇಮಾಸ್ಪದಾನಿ. ಇನ್ನು ಆಪ್ತವಾಕ್ಯತ್ವದಿಂದ ಪ್ರಾಮಾಣ್ಯವನ್ನು ಸಾಧನೆ ಮಾಡಿದರು. ಯಾಕೆ ನೇರವಾಗಿ ವಕ್ತಾದ್ಯಾನುಕೂಲ್ಯದಿಂದಲೇ ಯಾಕೆ ಪ್ರಾಮಾಣ್ಯವನ್ನು ಸಾಧನೆ ಮಾಡಬಾರ್ದು ಅಂತ ಪ್ರಶ್ನೆ ಮಾಡಿಕೊಂಡಿದ್ದ. ಆ ಪ್ರಶ್ನೆ ಅದಕ್ಕೆ ಉತ್ತರ. ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ ಆಪ್ತವಾಕ್ಯತ್ವದಿಂದಾಗೇ ಪ್ರಾಮಾಣ್ಯ ಸಾಧನೆ ಮಾಡಿದ್ದಾಕೆ ಅನುಕೂಲ ವಕ್ತಾದಿಮತ್ವದಿಂದಾಗಿ ಪ್ರಾಮಾಣ್ಯ ಸಾಧನೆ ಮಾಡ್ಬೋದಾಗಿತ್ತು ಅನ್ನೋ ಪ್ರಶ್ನೆ ಬಂದರೆ ಆವಾಗ ಅಪ್ರಯೋಜಕತಾ ಶಂಕೆ ಬರ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಕ್ತು ಆಪ್ತಿ ಮೂಲತ್ವ ಮಸ್ತು. ಹೇಗೆ ಅಂತ ಹೇಳಿದ್ರೆ ವಕ್ತಾನುಕೂಲ್ಯ ಮಸ್ತು ಪರಂತು ಅಲ್ಲಿ ಪ್ರಸಂಗೋದ್ದೇಶ ಪ್ರಯೋಜನೋದ್ದೇಶಗಳಿಲ್ಲದ್ರಿಂದಾಗಿ ವಿಪ್ರಲಿಪ್ಸಾ ಮೂಲಕತ್ವ ಇದೆ. ಅಲ್ಲಲ್ಲ, ಪ್ರಸಂಗಾನುಕೂಲ್ಯನೂ ಇದೆ, ಶ್ರೋತ್ರಾನುಕೂಲ್ಯನೂ ಇದೆ. ವಕ್ತೃಶ್ರೋತ ಪ್ರಸಕ್ತೆಯ ಮೂರರ ಆನುಕೂಲ್ಯದಿಂದಲೇ ಸಾಧನೆ ಮಾಡ್ರಿ, ಆಪ್ತವಾಕ್ಯತ್ವ ಬೇಡ. ಆ ಪರ್ಯಾಪ್ತವಾದ ಯಾವ ಸಾಧ್ಯ ಸಾಧನ ಭಾವ ಇದೆಯೋ ಅದನ್ನು ತಿಳಿಸೋದಕ್ಕೋಸ್ಕರವಾಗಿಯೇ ಆಪ್ತವಾಕ್ಯತ್ವ ಅಂತ ಹೇಳಿದ್ದು. ಯಾಕೆಂದರೆ ಆ ವಕ್ತ ಆಪ್ತಿ ಎಂಬಲ್ಲಿ ತತ್ವಜ್ಞಾನ ಯೋಗ್ಯತಾ ವಿವಕ್ಷ ತತ್ವಜ್ಞಾನಂ ಕರ್ಣಪಾಠವಂ ವಿವಕ್ಷ ಅವಿಪ್ರಲಿಪ್ಸ ಈ ನಾಲ್ಕು ಕೂಡ ವಕ್ತೃ ಆಪ್ತಿಯ ಏಕದೇಶವಾಗಿದೆ, ಮೂರು ಕೂಡ ಅಂಶ ಆಗಿದೆ. ಆದರೆ ಈ ಶ್ರೋತ್ರಾನುಕೂಲ್ಯ ಪ್ರಸಂಗಾನುಕೂಲ್ಯ ಏನಿದೆ ಅವುಗಳು ನೇರವಾಗಿ ಅವಿಪ್ರಲಿಪ್ಸ ರೂಪ ಅಲ್ಲ, ಹೊರತು ಅವುಗಳಿಂದ ಅವಿಪ್ರಲಿಪ್ಸವನ್ನು ಅನುಮಾನ ಮಾಡಬೇಕು.
ತಾರಾತವು ಇತ್ತೇತಾವತ ಪೂರ್ಣೆ ತಾರಾತ ಮೂಲತ್ವಂ ಅಂತ ಯಾಕೆ ಹೇಳಿ? ತತ್ ಸೂತ್ರಕಾರಿ ಅಂಗೀಕಾರ ಲಿಂಗ ಸೂಚನಂ ಅಂತ. ಏನು ಲಿಂಗ ಸೂಚನ? ಯತ್ ಪರ್ಯಾಯಾಂತರಂ ವಿಹಾಯ ಕ್ರಮಾಂತರಂ ವಿಹಾಯ ಅನಯೋರೇವ ಆದಾವೇವ ಉಪಾದಾನಂ ತೇನ ಜ್ಞಾಯತೆ ಅನಯೋ ಶಬ್ದಯೋ ಜ್ಞಾಪಕತ್ವಮಪಿ ವರ್ತತೆ ಕಾರಕತ್ವಮಪಿ ವರ್ತತೆ ಅಂತ. ಹೇಗೆ ಅಂತ ಹೇಳಿದ್ರೆ, ಒಂದು ವೇಳೆ ಸೂತ್ರಕಾರರಿಗೆ ಶ್ರುತ್ಯ ಮಂಗಲ ಪ್ರಯೋಜನಕತ್ವವೇ ಅಭಿಪ್ಸಿತ ಅಂತ ಆಗಿದ್ದರೆ ಓಂ ಅಥ ಶಬ್ದಗಳನ್ನು ಅಷ್ಟು ಮಾತ್ರ ಪ್ರಯೋಗ ಮಂಗಲ ಸ್ವಸ್ತಿ ಇತ್ಯಾದಿ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡ್ತಾಯಿದ್ರು. ಆದರೆ ಆ ಶಬ್ದಗಳನ್ನು ಪ್ರಯೋಗ ಮಾಡಿಲ್ಲ, ಅದರಿಂದಾಗಿ ಇವರಿಗೆ ತದನ್ಯಾರ್ಥ ಪ್ರತ್ಯಾಯಕತ್ವಾಭಿಪ್ರಾಯವೂ ಕೂಡ ಇದೆ ಅಂತ ಗೊತ್ತಾಗತ್ತೆ. ಒಂದು ವೇಳೆ ಪರ್ಯಾಯಾಂತ ವಿಹಾಯ, ಇನ್ನು ಒಂದು ವೇಳೆ ಅಧಿಕಾರ್ಯಾದಿ ಬೋಧಕತ್ವವೇ ಅಭಿಪ್ರೇತವಾಗಿದ್ದರೆ ಆವಾಗ ಅಧಿಕಾರ್ಯಾದಿ ಬೋಧಕವಾದ ಬೇರೆ ಶಬ್ದವನ್ನು ಹೇಳ್ತಾ ಇದ್ರು. ಮತ್ತು ಪರ್ಯಾಯಾಂತರಂ ಶಬ್ದಕ್ಕೆ ಅಂತೆ ನಿವೇಶನಂ ಅಂತ ಅರ್ಥ. ಅಂತೆ ನಿವೇಶನವನ್ನು ಮಾಡಿ ಆದಿಯಲ್ಲೇ ಅಲ್ಲ ಕ್ರಮಾಂತರಂ ವಿಹಾಯ ಕ್ರಮಾಂತರಂ ವಿಹಾಯ ಅಂದಕ್ಕೆ ಅಂತೆ ನಿವೇಶನಂ ಅಂತ ಅರ್ಥ. ಓಂಕಾರ ಅಥಶಬ್ದಗಳಿಗೆ ಮಾಂಗಲಿಕತ್ವ ಹೇಗೆ? ಒಂದು ವೇಳೆ ಅಧಿಕಾರ್ಯಾದಿ ಬೋಧಕತ್ವವೇ ಅಭಿಪ್ರೇತವಾಗಿದ್ದರೆ ಆಗ ಆ ಶಬ್ದಗಳನ್ನು ಅಂತ್ಯದಲ್ಲೂ ನಿವೇಶ ಮಾಡ್ಬೋದಾಗಿತ್ತು, ಮಧ್ಯದಲ್ಲೂ ನಿವೇಶ ಮಾಡ್ಬೋದಾಗಿತ್ತು. ಅಲ್ಲಿ ನಿವೇಶ ಮಾಡಿಲ್ಲ, ಆದಿಯಲ್ಲೇ ನಿವೇಶ ಮಾಡಿದ್ದಾರೆ. ಆದ್ದರಿಂದ ಗೊತ್ತಾಗತ್ತೆ ಇದು ಕಾರಕತ್ವ ಜ್ಞಾಪಕತ್ವ ಎರಡೂ ಅಭಿಪ್ರೇತ ಅಂತ. ಅಂದಾಗಿ ನಿವೇಶನ ಯಾದೃಚ್ಛಿಕ ಆಗಿರ್ಬೋದು. ಸಕಲ ಸೂತ್ರಕಾರರ ಪ್ರವೃತ್ತಿಯು ಕೂಡ ಇದೇ ರೀತಿಯಾಗಿದೆ. ಅಲ್ಲೂ ಕೂಡ ಕಂಡಿಲ್ಲ ಅಂತ ಹೇಳಿದ್ರೆ ಶಿಷ್ಯರ ವ್ಯಾಖ್ಯಾನ ಮಾಡಿಲ್ಲ. ಯಾಕೆ ವ್ಯಾಖ್ಯಾನ ಮಾಡಿದರೆ ಅನುಪಯೋಗ ಅಜ್ಞಾನಾದ್ವ. ಓಂಕಾರ ಅಥಶಬ್ದಯೋ ಮಾಂಗಲಿಕತ್ವಂ ಕಥಂ? ಓಂಕಾರ ಅಥಶಬ್ದಯೋ ಮಾಂಗಲಿಕತ್ವಂ ಕಥಂ? ಹೇಗೆ ಅನ್ಯಾರ್ಥ ಆನೀಯಮಾನ ಪೂರ್ಣ ಕಲಶ ದರ್ಶನವತ್ ಅಂತ. ಹೇಗೆ ಅಂತ ಹೇಳಿದ್ರೆ ವಾಸ್ತವಿಕವಾಗಿ ಪೂರ್ಣ ಕಲಶ ಆನಯನಂ ನ ಏತಂ ಪ್ರದರ್ಶಯಿತು ಪ್ರವೃತ್ತಂ ಪರಂತು ಯಹ ಕಶ್ಚಿತ್ ಪೂರ್ಣ ಕಲಶಂ ಆನಯತಿ ತತ್ ಕರ್ಮಕ ದರ್ಶನಂ ಅನ್ಯಸ್ಯ ಭವತಿ ಚೇತ್ ತತ್ ತಸ್ಯ ಮಾಂಗಲಿಕಂ ಭವತಿ. ಹಾಗೆಯೇ ಇಲ್ಲಿಯೂ ಕೂಡ ಅಧಿಕಾರ್ಯಾದಿಗಳನ್ನು ಇಲ್ಲಿ ಓಂ ಅಥ ಶಬ್ದಗಳನ್ನು ಹೇಳಿದ್ದು ಅಧಿಕಾರ್ಯಾದಿಗಳನ್ನು ತಿಳಿಸೋಕ್ಕೋಸ್ಕರ, ಅಂದರೆ ವಿಚಾರಶಾಸ್ತ್ರಾನುಕೂಲ ಪ್ರಮಾಣಗಳನ್ನು ತಿಳಿಸೋಕ್ಕೋಸ್ಕರವಾಗಿ ಹೇಳಿದ್ದು. ಆದರೆ ಶ್ರುತಿತಃ ಮಾಂಗಲಿಕವಾಗಿದೆ. ಮಾಂಗಲಿಕ ಅಂದರೆ ಮಂಗಲ ಪ್ರಯೋಜನವಾಗ್ತದೆ ಅಂತ ಅರ್ಥ. ಈ ಅಲ್ಲಿ ಪಕ್ಷದ್ವಯ ಇದೆ. ಹೇಗೆ ಅಂತ ಹೇಳಿದ್ರೆ ಒಂದು ಏನಂತ ಹೇಳಿದ್ರೆ ಇದು ಪ್ರಥಮ ಸೂತ್ರದಲ್ಲಾಗಬೇಕಾದ್ರೆ ಇದು ಅಧಿಕಾರ್ಯಾದಿ ಬೋಧಕವೂ ಕೂಡ ಆಗಿದೆ, ಮಾಂಗಲಿಕವೂ ಕೂಡ ಆಗಿದೆ. ಅವು ದ್ವಿತೀಯಾದಿ ಸೂತ್ರಗಳಲ್ಲಾಗಬೇಕಾದ್ರೆ ಅಲ್ಲಿ ಮಾಂಗಲಿಕವಾಗಿದೆ ಅಂತ. ಇನ್ನೊಂದು ಪಕ್ಷ ಇದೆ. ಏನು ಅಂತ ಹೇಳಿದ್ರೆ ಇದು ಎಲ್ಲ ಸೂತ್ರಗಳಲ್ಲಿಯೂ ಕೂಡ ವಿಷಯ ಬೋಧಕವಾಗಿದೆ. ಹೇಗೆಂದರೆ ಈ ಬ್ರಹ್ಮಸೂತ್ರಗಳು ಇದು ಯುಕ್ತಿ ಪಂಚಾವಯವ ಭೂಯಿಷ್ಠವಾಗಿರುತ್ತೆ. ಪಂಚಾವಯವದಲ್ಲಿ ನಿಗಮನ ಬೇಕು. ನಿಗಮನ ಏನಂದರೆ ತಸ್ಮಾನ್ ನಾರಾಯಣ ಗುಣಪೂರ್ಣ ಅಂತ ನಿಗಮನ. ಆದಿಯಲ್ಲೂ ಪ್ರತಿಜ್ಞಾ ವಾಕ್ಯ ಬೇಕು. ನಾರಾಯಣ ಗುಣಪೂರ್ಣ ಅಂತ ಪ್ರತಿಜ್ಞಾ. ನಾರಾಯಣ ಗುಣಪೂರ್ಣ ಜನ್ಮಾದಿಕರ್ತ ತತಃ ನಾರಾಯಣ ಗುಣಪೂರ್ಣ ಅಂತ. ಅದರಿಂದಾಗಿ ಆದಿ ಅಂತ್ಯ ಎರಡರಲ್ಲಿಯೂ ಕೂಡ ಪ್ರತಿಜ್ಞಾ ನಿಗಮನ ರೂಪವಾಗಿರೋದ್ರಿಂದಾಗಿ ಯಥಾ ಮಾಂಗಲಿಕತ್ವ ಬರ್ತದೆ ತಥಾ ವಿಷಯಬೋಧಕತ್ವ ಬರ್ತದೆ ಅಂತ ಹೇಳಿದ್ದಾರೆ. ವಾದಿರಾಜರ ಅಭಿಪ್ರಾಯ. ದ್ವಿವಿಧಂ ಖಲು ಕರ್ಮಕಾರಕಂ ದ್ವಿವಿಧಂ ಖಲು ಕರ್ಮಕಾರಕಂ ಅಂತೂ ಆ ವಾಕ್ಯ ಇದೆಯಲ್ಲ, ಅದು ಇನ್ನು ಸ್ವಲ್ಪ ಪ್ರಸಂಗ ಹೇಳ್ಬಿಟ್ಟು ಅದು ಅರ್ಥ ಯಾಕೆ ಬಂತು ಅಂತ ಹೇಳಿ ಸ್ವಲ್ಪ ಮುಂದಿನ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮೀಮಾಂಸಾ ಶಾಸ್ತ್ರವು ಸಂಭಾವನಾದಿ ವಿಷಯಕವಾದ ಈಶ್ವರ ವ್ಯುತ್ಪತ್ತಿ ಅನುಸಾರಣ ಉಪಾಯವಾದ ನ್ಯಾಯ ವಿಷಯಕವಾಗಿದೆ. ವೇದವು ಈಶ್ವರ ವಿಷಯಕವಾಗಿದೆ. ಅದರಿಂದಾಗಿ ಇವುಗಳಿಗೆ ಉಪಕಾರಕ ಭಾವ ಹೇಗೆ ಕೂಡತ್ತೆ ಅಂತ ಪ್ರಶ್ನೆ. ಅಲ್ಲಿ ಅದಕ್ಕೆ ಉತ್ತರ ಏನು ಅಂತ ಹೇಳಿ, ಮೀಮಾಂಸಗಳು ಅದು ಸಂಭಾವನಾದಿ ವಿಷಯಕವಾಗಿರುತ್ತೆ. ಅದರಿಂದಾಗಿ ಅದು ಮುಂಚೆ ಒಂದು ಉತ್ತರ ಇದೆ. ಅಂದರೆ ಉಪಕಾರೇಣ ಏಕಾರ್ಥಕತ್ವಂ ದುಷ್ಟಂ. ಯಥಾ ಬೀಜದಿಂದ ಅಂಕುರ ಆಗ್ತಾ ಇರಬೇಕಾದ್ರೆ ಸಹಾಯಭೂತವಾದಂತಹ ಜಲಕ್ಕೂ ಕೂಡ ಹೇಗೆ ಜಲಾರ್ಥತ್ವ ಜಲಾತ್ಮಕ ಕಾರ್ಯಕಾರಿತ್ವ ಕಂಡಿದೆಯೋ ಹಾಗೆ ಇಲ್ಲೂ ಕೂಡ ಕಂಡಿರುತ್ತೆ ಅಂತ. ಅದ್ಮೇಲೆ ಪ್ರಶ್ನೆ, ಅದು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಪ್ರಕೃತದಲ್ಲಾಗಬೇಕಾದ್ರೆ ಮೀಮಾಂಸಾ ಮುಖ್ಯ ಕಾರಣ ಕ್ಷಮ್ಯತ ವೇದದಿ ಧರ್ಮೇ ಪ್ರಮೀಯಮಾಣೇ ಹಿ ವೇದೇನ ಕರಣಾತ್ಮನ ಅಂತ ಹೇಳಿರೋದ್ರಿಂದಾಗಿ ಅಲ್ಲಿ ವೇದವು ಮುಖ್ಯ ಕಾರಣ ಆಗಬೇಕು. ಆ ವೇದವು ಈಶ್ವರ ವ್ಯುತ್ಪಾದಕವಾಗಬೇಕಾದ್ರೆ ಅದಕ್ಕೆ ಇತಿ ಕರ್ತವ್ಯತಾ ರೂಪ. ಇಲ್ಲಿ ಪ್ರಕೃತದಲ್ಲಾಗಬೇಕಾದ್ರೆ ಜಲದಂತೆ ಅಂತ. ಅದಕ್ಕೆ ಉತ್ತರ ದ್ವಿವಿಧಂ ಖಲು ಕರ್ಮಕಾರಕಂ ಭವತಿ ಅಂತ. ಹೇಗೆ ಏಂಚ ಮೀಮಾಂಸಾಪಿ ಸಂಭಾವನಾದಿ ವಿಷಯ ಕಥಂ ಈಶ್ವರ ವಿಷಯ ಸ್ಯಾತ್ ಅಂತ. ಅದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ ಅಲ್ಲಿ ದ್ವಿವಿಧಂ ಖಲು ಕರ್ಮಕಾರಕಂ ಭವತಿ ಅಂತ. ಹೇಗೆ ಅಂತ ಹೇಳಿದ್ರೆ
इति कर्तव्यतमेव न भवति यतः इति कर्तव्यता यः यदु ಏಕಕಾರ್ಯಕಾರಿತ್ವ ಇದ್ದಾಗ ಮಾತ್ರ ಇತಿ ಕರ್ತವ್ಯತ ಕೂಡತ್ತೆ. ಹಾಂ ಅದೇ ಉತ್ತರ. ಅದಕ್ಕೆ ಉತ್ತರ ದ್ವಿಧಂ ಖಲು ಕರ್ಮಕಾರಕಂ ಭವತಿ. ಕೆಲವು ಅವ್ಯವಧಾನೇನ ಕರ್ತವ್ಯಾಪಾರಜನ್ಯ ಅತಿಶಯ ಯೋಗಿ, ಕೆಲವು ಉದ್ದೇಶ ಫಲ ಸಂಬಂಧಿತೆಯ ಕರ್ತವ್ಯಾಪಾರಜನ್ಯ ಅತಿಶಯ ಯೋಗಿ ಅಂತ. ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ದೇವದತ್ತಃ ವೃಕ್ಷಂಚಿನತ್ತಿ ಅಂತ ದೇವದತ್ತಃ ಕುಟಾರಂ ಉದ್ಯುಂಕ್ತೆ ಎಂತ ಪ್ರಯೋಗದಲ್ಲಿ ಕುಠಾರೇಣ ದಾರು ಅಥವಾ ವೃಕ್ಷಂ ಚಿನತ್ತಿ ಇಲ್ಲಿ ಪ್ರಯೋಗ ಅವ್ಯವಧಾನೇನ ತೋರಿಸ್ಲಿಕ್ಕೆ ಮೊದಲು ಕುಟಾರಂ ಉದ್ಯಚ್ಛತಿ ನಿಯಚ್ಛತಿ ಉದ್ಯಮ್ಯ ನಿಪತ್ಯ ಕರ್ತೃ ದೇವದತ್ತ ತದ್ವ್ಯಾಪಾರ ಉದ್ಯಮನ ನಿಪತನ ರೂಪವಾದ ವ್ಯಾಪಾರ ತಜ್ಜನ್ಯವಾದ ಅತಿಶಯ ವೃಕ್ಷ ಸಂಯೋಗ ತದ್ಯುಕ್ತವಾಗಿದೆ ಕುಟಾರ. ಅದರಿಂದಾಗಿ ಊರ್ಧ್ವಾಧೋದೇಶ ಸಂಯೋಗ ವೃಕ್ಷ ಸಂಯೋಗ ಊರ್ಧ್ವದೇಶ ತಜ್ಜನ್ಯ ಫಲ ಯಾವುದು? ಊರ್ಧ್ವಾಧೋದೇಶ ಸಂಯೋಗ. ಅದೇ ಸಂಯೋಗ ಅಲ್ಲ, ಅಲ್ಲಿ ವೃಕ್ಷ ಸಂಯೋಗ ಅಲ್ಲ, ಊರ್ಧ್ವಾಧೋದೇಶ ಸಂಯೋಗ. ಆ ತದ್ಯೋಗಿತ್ವ ಕುಟಾರದಲ್ಲಿದೆ. ಆದ್ದರಿಂದಾಗಿ ಕುಟಾರದಲ್ಲಿ ಒಂದು ಸಾಕ್ಷಾತ್ ಕರ್ಮತ್ವ ಬರುತ್ತೆ. ವೃಕ್ಷ ಸಂಯೋಗ ಅಲ್ಲ ಅಂತ ಯಾಕಂತೀರಿ? ಊರ್ಧ್ವದೇಶ ಸಂಯೋಗ ವೃಕ್ಷ ಸಂಯೋಗ ರಕ್ಷಣೆ ಬರ್ತದೆ. ಬರೀ ಮೇಲ್ ಮಾಡಿದ್ರೆ ಅದು ಯಾಕೆಂದ್ರೆ ಮುಂದೆ ಅವಾಂತರ ವ್ಯಾಪಾರ ಹೇಳ್ಬೇಕಾಗೋದಕ್ಕೋಸ್ಕರ ಅದಕ್ಕೋಸ್ಕರ ದ್ವೈದಿ ಭಾವ ಅಲ್ಲ, ವ್ಯಾಪಾರ ಸಂಯೋಗ ಹೇಳಿದ್ದೇನು ತಪ್ಪಲ್ಲ. ಸಂಯೋಗವನ್ನು ವ್ಯಾಪಾರ ಕೇವಲ ವೃಕ್ಷ ಸಂಯೋಗ ಅನ್ಬೇಡ. ಕೇವಲ ವೃಕ್ಷ ಸಂಯೋಗ ಅಂದರೆ ಅದು ಛೇದನೆ ಆಗೋದಿಲ್ಲ. ಊರ್ಧ್ವದೇಶ ಸಂಯೋಗ ಅಧೋದೇಶ ಪದೇನ ವೃಕ್ಷತ್ವ. ಇನ್ನು ಕೆಲವು ಕರಣ ವ್ಯಾಪಾರ ದ್ವಾರ ಉದ್ದೇಶ ಫಲ ಸಂಬಂಧಿಯಾಗಿರುತ್ತೆ. ಹೇಗೆ ಉದ್ದೇಶ ಫಲ ದ್ವೈದಿ ಭಾವ, ತದ್ಯೋಗಿ ಆದದ್ದು ವೃಕ್ಷ. ಹಾಗೇನೆ ಇಲ್ಲಿಯೂ ಕೂಡ ಕರಣ ಯಾವುದು? ಇಲ್ಲಿ ಕರಣವಾದದ್ದು ಕುಠಾರ. ಅದರ ವ್ಯಾಪಾರ ಯಾವುದು? ಅದರ ವ್ಯಾಪಾರವಾದದ್ದು ಅದಕ್ಕೆ ವೃಕ್ಷ ಸಂಯೋಗ. ತದರ್ಥಮೇವ ಆ ಸಂಯೋಗ ಹೇಳ್ಬೇಡ್ರಿ ಅಂತ ಹೇಳ್ತಾರೆ. ವೃಕ್ಷ ಸಂಯೋಗ ಊರ್ಧ್ವಾಧೋದೇಶ ಸಂಯೋಗ ಅಲ್ಲ ಸರಿ. ಊರ್ಧ್ವಾದೇಶ ಸಂಯೋಗನೇ ಅದರ ವ್ಯಾಪಾರ. ಅಷ್ಟೇ. ಹಾಗೆ ಇಲ್ಲಿ ವ್ಯಾಪಾರಾಶ್ರಯತ್ವ ವೃಕ್ಷ ಎಂಬುದು ಕರ್ತೃ ವ್ಯಾಪಾರ ಅಂತ ಹೇಳಿಲ್ಲಪ್ಪ. ಉದ್ಯಮನ ನಿಪತನ ಕರ್ತೃ ವ್ಯಾಪಾರ, ಊರ್ಧ್ವಾಧೋದೇಶ ಸಂಯೋಗ ತಜ್ಜನ್ಯವಾದ ಫಲ. ಆದರೆ ಅದು ಕರ್ಣ ವ್ಯಾಪಾರ ಅಂತ ತಗೊಂಡಾಗ ಮತ್ತೆ ಅದೇ ಬರುತ್ತೆ, ಊರ್ಧ್ವಾಧೋದೇಶ ಸಂಯೋಗ. ತಪ್ಪೇನಿಲ್ಲ. ಮತ್ತೆ ಹಾಗೆ ಇಲ್ಲಿ ಅದರಿಂದಾಗಿ ಪ್ರಯೋಗ ಅಷ್ಟೇ. ಹಾಗೆ ಇಲ್ಲಿಯೂ ಕೂಡ ಪ್ರಕೃತದಲ್ಲಿ ಆ ಪ್ರಯೋಗ ಹೇಗಂದ್ರೆ ದೇವದತ್ತಃ ಕುಟಾರೇಣ ವೃಕ್ಷಂಚಿನತ್ತಿ ಅಂತ ಪ್ರಯೋಗ. ಹಾಗೆ ಪ್ರಕೃತದಲ್ಲಾಗಬೇಕಾದ್ರೆ ಇಲ್ಲಿ ಕರ್ತೃ ಅಂತ ಹೇಳಿದ್ರೆ ಅಧಿಕಾರಿ, ಕರ್ತೃ ವ್ಯಾಪಾರ ಮೀಮಾಂಸ ವಾಕ್ಯ ಪ್ರಯೋಗ ಹೇಳ್ಬೇಕು. ದೇವದತ್ತಃ ವೇದೇನ ಈಶ್ವರಂ ಜಾನಾತಿ. ಸರಿ ಇದೆ. ದೇವದತ್ತಃ ವೇದೇನ ಈಶ್ವರಂ ಜಾನಾತಿ ಅಂತ ಇಲ್ಲಿ ಹೇಗೆ ರೂಪ ಕರಣದ್ವಾರ ಉದ್ಯಮನ ಉದ್ಯಮನ ನಿಪತನ ದ್ವಾರ ಅಂತ ಹೇಗುವಾಗ ಇಲ್ಲಿಯೂ ಕೂಡ ಮೀಮಾಂಸೆಯ ಅಥವಾ ಜಿಜ್ಞಾಸೆಯ ಅಧಿಕಾರಿ ಇಲ್ಲಿ ಅಧಿಕಾರಿಯಾದದ್ದು ದೇವದತ್ತ ಕರ್ತೃ. ಅವನಲ್ಲಿರುವ ವ್ಯಾಪಾರ ಮೀಮಾಂಸಾ ರೂಪವಾದ ವ್ಯಾಪಾರ. ತಜ್ಜನ್ಯವಾದ ಅತಿಶಯ ಯಾವುದು ಅಂದರೆ ಸಂಭಾವ್ಯತ್ವ ರೂಪವಾದ ಅತಿಶಯ. ತದ್ಯೋಗಿತ್ವ ಎಲ್ಲಿದೆ ಅಂದರೆ ವೇದದಲ್ಲಿದೆ. ಆದ್ದರಿಂದಾಗಿ ಕರ್ತವ್ಯಾಪಾರಜನ್ಯ ಅತಿಶಯ ಯೋಗಿತ್ವ ವೇದದಲ್ಲಿ ಬಂತು. ಉದ್ದೇಶ ಫಲ ಯಾವುದು ಅಂದರೆ ಈಶ್ವರಾವಬೋಧ. ಕರಣ ವ್ಯಾಪಾರ ಯಾವುದು ಅಂದರೆ ಶಕ್ತಿ ರೂಪವಾದ ವ್ಯಾಪಾರ. ಶಕ್ತಿ ಸ್ಮರಣ ರೂಪವಾದ ವ್ಯಾಪಾರ. ಕರಣ ವ್ಯಾಪಾರದ್ವಾರ ಉದ್ದೇಶ ಫಲ ಈಶ್ವರಾವಬೋಧ. ತದ್ಯೋಗಿತ್ವ ಈಶ್ವರನಲ್ಲಿದೆ. ಅದರಿಂದಾಗಿ ಈಶ್ವರನಲ್ಲೂ ಕೂಡ ಕರ್ಮತ್ವ ಕೂಡತ್ತೆ. ಅಲ್ಲಿ ಸಂಭಾವನಾ ಅಂತ ಹೇಳಿಲ್ವಾ? ಸುಧಾದಲ್ಲಿ ಸಂಭಾವನಾ ಅಂತ ಹೇಳಿದರೆ ನೀನು ಸಂಭಾವ್ಯತ್ವ ಅಂತ ಹೇಳ್ತಾ ಇದೆಯಲ್ಲ. ಸಂಭಾವನಾ ಅದು ಬೇರೆ ಸಂಭಾವನಾ ವಿಷಯದ ಸಂಬಂಧನೇ ಭವತಿ. ಈಶ್ವರ ಪ್ರಸಾದಸ್ಯ ತು ಜ್ಞಾಪಕ ಅತ್ರ ಕೇಚಿದತ್ರ ಅಭ್ಯಧಿಕಾಶಂಕಾಂ ದರ್ಶಯಂತಹ ಪೃಥಗಾರ ಬಂತೆ ಅಂತ ಇದೆ. ಇಲ್ಲಿ ಸ್ವಾಮಿಗಳು ರೂಢ ಇದು ಕರ್ತವ್ಯದ ಶಬ್ದ
ಅವಾಂತರ ವ್ಯಾಪಾರ ವಾಚಕವಾಗಿದೆ, ಕೇವಲ ರೂಢಿಯ ಅಥವಾ ಯೋಗ ರೂಢವ? ಇತಿ ಕರ್ತವ್ಯಷ್ಟೇ ಇತಿ ಕರ್ತವ್ಯತ ಅಂದರೆ ಅದು ಅವಯವಾರ್ಥ ತೋರತ್ತಾದ್ರಿಂದಾಗಿ ಇದು ಯೋಗ. ಪ್ರಕಾರ ಅದೇ ಇತಿ ಅಂತ ಅನ್ನೋದು ಪ್ರಕಾರವನ್ನು ಹೇಳ್ತದೆ, ಕರ್ತವ್ಯ ಅಂತ ಹೇಳ್ತದೆ. ತಲ್ ಪ್ರತ್ಯಯ ಮಾತ್ರ ಸ್ವಾರ್ಥೇ ಬರ್ತದೆ. ತಲ್ ಪ್ರತ್ಯಯ ಸ್ವಾರ್ಥೇ ಬಂದುಬಿಟ್ರೆ ಇತಿ ಕರ್ತವ್ಯ ಅಂತ ಅನ್ನೋದು ವ್ಯಾಪಾರ ಬೋಧಕವಾಗ್ತದೆ. ಹಾಂ, ಕರ್ತವ್ಯತಾ ಅಂತನ್ನೋದು ತಲ್ ಪ್ರತ್ಯಯ ಸ್ವಾರ್ಥೆ. ಕರ್ತವ್ಯ ಹೇಗೆ ಅಂತಂದರೆ ಇತಿ ಪ್ರಕಾರ, ಅವಾಂತರ ವ್ಯಾಪಾರ ಕರ್ತವ್ಯ, ಏವಂ ಕರ್ತವ್ಯ ವ್ಯಾಪಾರ ಏವ ಅವಾಂತರ ವ್ಯಾಪಾರ. ಹಾಗೇ ಇದೆ. ಕರ್ತವ್ಯಸ್ಯ ಇತಿ ಅಂತ ಆಗೋದಿಲ್ಲ. ನ್ಯಾಯಪ್ರಕಾಶ ವ್ಯಾಖ್ಯಾನದ ಹಂಗೆ ಮಾಡ್ಯಾರ, ನ್ಯಾಯಪ್ರಕಾಶ ಆ ಥರ ಮಾಡ್ಯಾರ. ಇವಂಚ ಅವಾಂತರ ವ್ಯಾಪಾರ ವಾಚನೆ ಆಗ್ತದೆ, ಅದು ಮಾಡ್ಕೊ. ಅಲ್ಲ, ಅದು ಆ ಸಮಾಸ ಆಗೋದು ಹೇಗೆ ಅಂತ ನಾನು ಕೇಳೋದು. ಅವನು ಮಾಡೋದಿರಲಿ ಆಚಾರ್ಯ, ಒಂದು ನಿಮಿಷ. ಮಾಡೋದು ಅವನು ಹೇಗೆ ಮಾಡಲಿ, ಬೇಡ ಅಂತ ಅನ್ನೋದಿಲ್ಲ. ಮೊದಲೇದ್ದು ಅದು ಮೊದಲಿಗೆ ಪೂರ್ವ ನಿಪಾತ ಆಗಿದೆ ಒಂದು. ಎರಡನೇದಾಗಿ ಅದು ಪೂರ್ವ ನಿಪಾತ ಆಗಬೇಕಾದದ್ದೇ ಅದು. ಹಾಗಾಗಿ ಇತಿ ಕರ್ತವ್ಯ ಇತಿ ಕರ್ತವ್ಯ ಪ್ರಕಾರ ಏನದ ಅದು ಮೊದಲಿಗೆ ಅದು ತಪ್ಪೇನು. ಇತಪಿ ವದಂತಿ ಕರ್ತವ್ಯತಾ ಶಬ್ದ ಭವಿತೃಪ್ರಧಾನ ಅಂತ ಇಟ್ಕೊಂಡು ಕರ್ತವ್ಯ ಅಂತ ಅರ್ಥ. ಅದೇ ನಾನು ಅದನ್ನು ಹೇಳಿದೆ. ತಲ್ಪ್ರತ್ಯಯ ಸ್ವಾರ್ಥೆ ಅಂತಂದ್ರೆ ಆಯ್ತಲ್ಲ, ಮತ್ತು ತಲ್ಪ್ರತ್ಯಯ ಸ್ವಾರ್ಥೆ ಅಂತ ಹಾಕಿಬಿಟ್ರೆ ಮುಗಿದು ಹೋಗ್ತದೆ. ತಾತ್ಪರ್ಯ ಗ್ರಾಹಕ. ಇನ್ನೊಂದು ಪ್ರಶ್ನೆ ಇದೆ. ಈ ವಿಶೇಷ ವ್ಯಾಪ್ತಿ ಆದ್ದರಿಂದಾಗಿ ಅಜ್ಞಾನಂ ನ ನಿವರ್ತತೆ ಅನಾದಿತ್ವಾತ್ ಅಂತನ್ನುವಲ್ಲಿ ಯತ್ರ ಅನಾದಿತ್ವಂ ತತ್ರ ನಿವೃತ್ಯ ಭಾವ ಅಂತ ಸಾಮಾನ್ಯ ವ್ಯಾಪ್ತಿ. ಆದರೆ ಯತ್ರ ಅಜ್ಞಾನತ್ವಂ ತತ್ರ ನಿವೃತ್ತಿಮತ್ವಂ ಅಂತ ಅನ್ನೋದು ವಿಶೇಷ ವ್ಯಾಪ್ತಿ ಅಂತ ಹೇಳ್ತಾರೆ. ಆ ಸಾಮಾನ್ಯ ವಿಶೇಷ ಭಾವವನ್ನು ಕೊನೆಗೆ ಖಂಡನೆ ಮಾಡ್ತಾರೆ. ಸಾದಿ ಅನಾದಿ ಶುಕ್ತಿ ಜ್ಞಾನಂ ವಿವಾದಾಧ್ಯಾಸದ ಅಲ್ಲಿ ಯದಪಿ ಸಾಮಾನ್ಯ ವಿಶೇಷ ಭಾವವು ಮುಕ್ತ ತಸ್ಯ ಉಪಯೋಗ ವಕ್ತವ್ಯ ಯಾವ ಭಾಗನ ಚ ಕೊನೆ ಸತ್ಪ್ರತಿಪಕ್ಷವಾದ ಆಗ ಸಂದರ್ಭದಲ್ಲಿ ಅಲ್ಲಿ ಸಂಸಾರ ಕಾರಣಂ ಅಜ್ಞಾನಂ ಜ್ಞಾನ ನಿವರ್ತ್ಯಂ ಭವಿತುಮರ್ಹತಿ ಅಜ್ಞಾನತ್ವಾ ಶುಕ್ತಿಕಾ ಜ್ಞಾನವತ್ ಅಂತ ಅನುಮಾನ ಮಾಡಿದಾಗ ಅಲ್ಲಿ ಶುಕ್ತಿಕಾ ಜ್ಞಾನ ಅಂದರೆ ಭಾವರೂಪ ಜ್ಞಾನವೋ ಜ್ಞಾನಾಭಾವವನ್ನು ಪಕ್ಷ ಮಾಡಿಕೊಂಡು ಜ್ಞಾನಾಭಾವ ತಗೊಂಡಾಗ ಸ್ವರೂಪ ಸಿದ್ಧಿಯನ್ನು ಹೇಳಿ ಭಾವರೂಪ ಜ್ಞಾನ ತಗೊಂಡಾಗ ಸಾದಿಯೋ ಅನಾದಿಯೋ ಅಂತ ವಿಕಲ್ಪ ಮಾಡಿದ್ದಾರೆ. ಅಲ್ಲಿ ಆ ಸಾದಿಯೋ ಅನಾದಿಯೋ ಅಂತಲಾಗಬೇಕಾದ್ರೆ ಸಾದಿ ಅಂತ ಹೇಳಿದ್ರೆ ಆದ್ಯೆ ಕಥಂ ಅಯಂ ವಿಶೇಷ ಸ್ಯಾತ್ ಅಂತ ವಾಕ್ಯ. ಅಯಂ ಶಬ್ದಕ್ಕೆ ಅಯಂ ಅಜ್ಞಾನತ್ವರೂಪ ಹೇತು ಕಥಂ ವಿಶೇಷ ಸ್ಯಾತ್ ಅಂತ ಅರ್ಥ. ಅನಾದಿ ಭಾವತ್ವ ವ್ಯಾಪ್ಯ ಕಥಂ ಸ್ಯಾತ್ ಅಂತ ಅರ್ಥ. ಯಾಕೆಂದರೆ ವ್ಯಾಪ್ಯತ್ವಂ ನಾಮ ತದಭಾವದವರ್ತಿತ್ವಂ. ಯದಿ ಶುಕ್ತಿಕಾ ಅಜ್ಞಾನಸ್ಯ ಸಾದಿತ್ವಂ ಅಂಗೀಕ್ರಿಯತೆ ತರ್ಹಿ ಅನಾದಿತ್ವಾ ಭಾವವತಿ ಸಾದಿನಿ ಶುಕ್ತಿಕಾ ಅಜ್ಞಾನೆ ಅಜ್ಞಾನತ್ವಂ ಆಯಾತಂ ಅತಃ ತದಭಾವದ್ ವೃತ್ತಿತ್ವಮೇವ ಆಗತಂ ತದಭಾವದ್ ಅವೃತ್ತಿತ್ವಂ ನಾಗತಂ ಇತಿ ಕೃತ್ವ ಅನಾದಿಭಾವತ್ವ ವ್ಯಾಪ್ಯತ್ವವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟೇ ಅಲ್ಲ, ಅಯಂ ನಾಮ ಈ ಅಯಂ ನಾಮ ಅಯಂ ನಿಯಮ ವಿಶೇಷ ಕಥಂ ಸ್ಯಾತ್ ಅಂತ ಇನ್ನೊಂದು ಅರ್ಥ. ಅಯಂ ಅಂದರೆ ಈ ವ್ಯಾಪ್ತಿ ಏನು ಹೇಳಿದ್ವಿ, ವಿಶೇಷ ವ್ಯಾಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಸಾಮಾನ್ಯ ಧರ್ಮ ಪುರಸ್ಕಾರೇಣ ಪ್ರವೃತ್ತವಾದ ವ್ಯಾಪ್ತಿಯು ಸಾಮಾನ್ಯ ವ್ಯಾಪ್ತಿ, ವ್ಯಾಪ್ಯ ಧರ್ಮ ಪುರಸ್ಕಾರೇಣ ಪ್ರವೃತ್ತವಾದ ವ್ಯಾಪ್ತಿಯು ವಿಶೇಷ ವ್ಯಾಪ್ತಿ. ಇದು ವ್ಯಾಪ್ಯ ಧರ್ಮವೇ ಇಲ್ಲ. ವ್ಯಾಪ್ಯ ಧರ್ಮ ಯಾವಾಗ ಆಗ್ತಾಯಿತ್ತು ಅಂದರೆ ಯದಿ ಅನಾದಿ ಭಾವೇಶು ಇದಂ ಶುಕ್ತಿಕಾ ಜ್ಞಾನಂ ಏಕಂ ಸ್ಯಾತ್ ತದಾ ಅಜ್ಞಾನತ್ವ ತತ್ರ ವಿದ್ಯಮಾನಂ ಅಜ್ಞಾನತ್ವಂ ವ್ಯಾಪ್ಯಂ ಭವತಿ ಇತಿ ಕೃತ್ವ ತತ್ಪುರಸ್ಕಾರೇಣ ಪ್ರವರ್ತಮಾನ ವ್ಯಾಪ್ತಿ ವಿಶೇಷ ವ್ಯಾಪ್ತಿ ಸ್ಯಾತ್. ಪ್ರಕೃತ ಅಲ್ಲ, ಇದಾಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದೇ ಕಥಮ ವಿಶೇಷ. ಯಾಕೆ ಆಗಲಿಕ್ಕೆ ಸಾಧ್ಯ ಇಲ್ಲ? ಇದು ಸಾಧಿ ಅಂತ ಹೇಳಿದ್ದೇವೆ, ಅಂದು ಭಾವರೂಪ ಅಂತ ಹೇಳಿದ್ದೇವೆ. ತತ್ರ ಪ್ರವಿಷ್ಟಂ ಕುತೋ ನ ಸ್ಯಾತ್. ತದಭಾವದ ಅವೃತ್ತಿತ್ವ ಇಲ್ಲೇ ಇಲ್ಲ. ಹೇತು ಅಲ್ಲ, ಎರಡನೇ ಪಕ್ಷದಲ್ಲಿ ಹೇಳಿದ್ದೇವೆ. ತದ್ ವಿಶೇಷ ಕಥಂ ಸ್ಯಾತ್ ತದಾ ಚ ವಿಶೇಷ ವ್ಯಾಪ್ತಿ ಕಥಂ ಸ್ಯಾತ್ ಇತಿ ಪ್ರಶ್ನಂ. ವಿಶೇಷ ವ್ಯಾಪ್ತಿ ಕಥಂ ಸ್ಯಾತ್ ಕುತಃ ತದ್ ವ್ಯಾಪ್ಯ ಧರ್ಮ ಅವಚ್ಛಿನ್ನೋ ಭವೇತ್ ಅಲ್ವಾ? ಯುಕ್ತಿಕಾ ತತ್ ಸಾದಿ ತಚ್ಚ ಅನಾದಿ. ಯಾವಾಗ ಹೇಳ್ಬೋದಾಗಿತ್ತು ಅಂತ ಹೇಳಿದ್ರೆ ಯತ್ರ ಅನಾದಿಭಾವತ್ ಯತ್ರ ಅಜ್ಞಾನತ್ವಂ ತತ್ರ ಅನಾದಿಭಾವತ್ವಂ ಅಂತ ಹೇಳ್ಬೋದಾಗಿತ್ತು. ಆದರೆ ಅಜ್ಞಾನತ್ವಂ ಶುಕ್ತಿಕಾ ಅಜ್ಞಾನೇ ವರ್ತತೆ, ತತ್ರ ಅನಾದಿಭಾವತ್ವನ ಸಾಧಿತ್ವಮೇ ವರ್ತತೆ. ಅದರಿಂದಾಗಿ ಇದು
साधि परन्तु उभयमपि भावरूपम् अज्ञानञ्च तद्विशेषो भवितुमर्हति न वा साधित्वानुचित्काभ्यां विशेषः संसारकारणीभूतमज्ञानम् अनादि रजतकारणीभूतमज्ञानं साधि परन्तु भावरूपम् उभयमपि अज्ञानं तद्व्याप्तिः भवति न वा रचितं नास्ति अनादित्वं न निवर्तते अनादित्वं यत्र अनादित्वं तत्र नित्यभावः इत्यस्याः व्याप्तेः अयं विशेषो न भवति. ಬಂಧಮಿಥ್ಯಾತ್ವ ಅನ್ನೋದು ಪ್ರಯೋಜನಾಕ್ಷಿಪ್ತ ಹೇಗೆ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನಂ ಹಿ ಸೂತ್ರಿತಂ ಅನರ್ಥ ಹೇತು ನಿಬರ್ಹಣಂ. ಅನರ್ಥ ಹೇತು ನಿಬರ್ಹಣ ಶಬ್ದಕ್ಕೆ ಇಷ್ಟ ಅರ್ಥ. ಅನರ್ಥ ಶಬ್ದಕ್ಕೆ ಕರ್ತೃತ್ವ ಭೋಕ್ತೃತ್ವಗಳು ಅಂತ ಅರ್ಥ. ಅದಕ್ಕೆ ಹೇತುವಾದದ್ದು ಅವಿದ್ಯ, ನಿವೃತ್ತಿ ಕಾರಣೀಭೂತವಾದದ್ದು ಬ್ರಹ್ಮಜ್ಞಾನ. ಪ್ರಶ್ನೆ ಏನು ಅಂತ ಹೇಳಿದ್ರೆ, ಲೋಕದಲ್ಲಿ ಯಾವುದು ಅನರ್ಥ ಅಂತ ಕಂಡಿದೆ ಅಂತ ಹೇಳಿದ್ರೆ ನರಕಪಾತಾದಿಗಳು ಅನರ್ಥ ಅಂತ ಕಂಡಿದೆ. ಸೂತ್ರಿತ ಹೇಗೆ ಹೇಳಬೇಕು? ಸೂತ್ರಿತಂ ಅನರ್ಥ ಹೇತು ನಿಬರ್ಹಣಂ. ಸೂತ್ರದಲ್ಲಿ ಏನು ಬಂದಿಲ್ಲ, ಆ ಶಬ್ದನೇ ಬಂದಿಲ್ಲ. ಅತಃ ಶಬ್ದದಿಂದ ಹೇಳಿದ್ದಾರೆ. ಬ್ರಹ್ಮಜ್ಞಾನಂ ಅನರ್ಥ ಹೇತು ನಿಬರ್ಹಣಂ ಅಂತ ಸೂತ್ರದಿಂದ ಹೇಗೆ ಬಂತು ಅಂತ ಹೇಳಬೇಕು. ಹೇಗೆ ಅಂತ ಹೇಳಿದ್ರೆ, ಇದು ಆ ಶ್ರೌತಾರ್ಥ ಆರ್ಥಿಕಾರ್ಥ ಗ್ರಹಣೆ ಮಾಡಿದಾಗ ಶ್ರೌತಾರ್ಥ ಅಲ್ಲಿ ಮೋಕ್ಷ ಸಾಧನ ಬ್ರಹ್ಮಜ್ಞಾನಾಯ ವೇದಾಂತ ವಾಕ್ಯ ವಿಚಾರ ಕರ್ತವ್ಯ ಅಂತ ಯಾವಾಗ ಹೇಳ್ತೀವೋ, ಮೋಕ್ಷೋ ನಾಮ ಅವಿದ್ಯಾ ನಿವೃತ್ತಿರೇವ. ಆದ್ದರಿಂದಾಗಿ ಅವಿದ್ಯಾಸ್ತಮಯೋ ಮೋಕ್ಷ ಅಂತ ಇರೋದ್ರಿಂದಾಗಿ ಬ್ರಹ್ಮಜ್ಞಾನ ಅನರ್ಥ ಹೇತು ನಿಬರ್ಹಣ ಅಂತ ಸೂತ್ರಿತ, ಸಾಕ್ಷಾತ್ ಸೂತ್ರಿತ ಅಲ್ಲ, ಅರ್ಥಾತ್ ಸೂತ್ರೇಣ ಸೂತ್ರಿತ ಅಂತ. ಏಕೆಂದರೆ ಇದು ಪ್ರಮಾಣ ಇದೆ. ಲಘೂನಿ ಸೂಚಿತಾರ್ಥಾನಿ ಸ್ವಲ್ಪಾಕ್ಷರ ಪದಾನಿ ಚ ಸರ್ವತಃ ಸಾರಭೂತಾನಿ ಸೂತ್ರಾಣ್ಯಾಹುರ್ ಮನೀಷಿಣ. ಅದರಿಂದಾಗಿ ಯಾವಾನ್ ಸೂಚಿತ ಅರ್ಥ ಸಹ ಸರ್ವೋಪಿ ಸೂತ್ರಾರ್ಥ ಇವ. ಭಾಷ್ಯದ ಲಕ್ಷಣ ಮುಂದೆ ಹೇಳು ಸಾಕ. ನಿನ್ನ ಪ್ರಶ್ನೆ ಮುಗಿದಿಲ್ಲ, ಪ್ರಯೋಜನ ಆಗಲಿಲ್ಲ ಬಂಧ ಮಿಥ್ಯಾತ್ವ. ಸರಿ ಹೇಳು. ನರಕಪಾತಾದಿಗಳೇ ಅನರ್ಥ ಅಂತ ಕಂಡಿದೆ. ನೀವು ಅನರ್ಥ ಹೇತು ನಿಬರ್ಹಣ ಬ್ರಹ್ಮಜ್ಞಾನ ಅಂತ ಹೇಳ್ತೀರಿ. ಹೇಗೆ ಕೂಡತ್ತೆ ಅಂತ ಹೇಳಿದ್ರೆ, ನಾವು ಶರೀರಾಭಿಮಾನ ಪುರಸ್ಸರ ನರಕಪಾತಾದಿಜನ್ಯ ದುಃಖಾದಿ ಪ್ರಮಾತೃತ್ವ ಏನಿದೆ ತದಾದಿಯಾದ ಕರ್ತೃತ್ವ ಭೋಕ್ತೃತ್ವಗಳನ್ನು ನಾವು ಅನರ್ಥ ಅಂತ ಹೇಳೋದು. ಇದು ಯಾವಾಗ ನಿವೃತ್ತಿ ಆಗತ್ತೆ ಅಂತ ಹೇಳಿದ್ರೆ ಬ್ರಹ್ಮಜ್ಞಾನದಿಂದ. ಇದು ಅವಿದ್ಯಾ ಹೇತುಕವಾಗಿದ್ದರೆ ಆಗ ಬ್ರಹ್ಮಜ್ಞಾನದಿಂದ ನಿವೃತ್ತಿ ಹೊಂದೈತೆ. ಯಾಕೆಂದರೆ ಜ್ಞಾನಂ ಅಜ್ಞಾನಸ್ಯೈವ ನಿವರ್ತಕಂ ಅಂತ ಪ್ರಮಾಣ ಇದೆ. ಯದಿ ಏತಸ್ಯ ಅಜ್ಞಾನ ಕಾರ್ಯತ್ವಂ ಯದಿ ಕರ್ತೃತ್ವಾದೀನಾಂ ಪ್ರಮಾತೃತ್ವಾದೀನಾಂಚ ಕಿಂ ಅಜ್ಞಾನ ಕಾರ್ಯತ್ವಂ ನ ಸ್ಯಾತ್ ತರ್ಹಿ ಬ್ರಹ್ಮಜ್ಞಾನಂ ಅನರ್ಥ ಹೇತುಭೂತಾಂ ಅವಿದ್ಯಾಂ ನಿವರ್ತಯತಿ ಇತಿ ವ್ಯವಹಾರವೇವ ನ ಸ್ಯಾತ್. ಆ ಬ್ರಹ್ಮಜ್ಞಾನಂ ಅನರ್ಥ ಹೇತು ನಿಬರ್ಹಣದ ಸೂತ್ರಕಾರ ಹೇಳಿದ್ದೆ ಅಯುಕ್ತ ಅಂತ ಆಗುತ್ತೆ. ತಚ ಬ್ರಹ್ಮಜ್ಞಾನಂ ಅನರ್ಥ ಹೇತು ನಿಬರ್ಹಣಂ ಇತಿ ಸೂತ್ರಯತ ಸೂತ್ರಕಾರೇಣ ಇವ ಅವಿದ್ಯಾ ಕರ್ತೃತ್ವಾದೀನಾಂ ಅವಿದ್ಯಾ ಕಲ್ಪಿತತ್ವಂ ಸಿದ್ಧ್ಯತಿ. ಅದರಿಂದಾಗಿ ಬಂಧ ಮಿಥ್ಯಾತ್ವ ಸಿದ್ಧ ಆಗುತ್ತೆ. ಸಪ್ತಾಪೂರ್ವಿ ಪಕ್ಷ ನವಾಪೂರ್ವಿ ಪಕ್ಷ. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರಮಿತೇಚ ಸಾಧ್ಯ ಸಾಧನ ಭಾವೇ ಕಾನಾಮ ಅನುಪಪತ್ತಿ ಯಚ್ಛಮನಾಯ ಉಪಪಾದಕ ಮೃಗ್ಯಂ ಅಂತ. ಆ ಪಂಡಾಪೂರ್ವಗಳಿಗೂ ಕೂಡ ಕ್ರಮಿಕತ್ವ ಇದೆ ಅಂತ ಭಾಟ ಅಂಗೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಹೇಗೆ ಅಂತ ಹೇಳಿದ್ರೆ ಸಪ್ತಾಪೂರ್ವ ಪಕ್ಷ ಸಪ್ತಾಪೂರ್ವಗಳು ನವಪೂರ್ವಗಳು ಯಾವುದು ಅಂತ ಹೇಳಿದ್ರೆ ಅಲ್ಲಿ ದರ್ಶಮಾಸತ್ರಯ ಅಂದರೆ ಅಷ್ಟಾಕಪಾಲ ಆಗ್ನೇಯ, ಆಮೇಲೆ ಇದು ದರ್ಶತ್ರಯ ಪೂರ್ಣಮಾಸತ್ರಯ, ಅದರಲ್ಲಿ ಐಂದಂ ನದಿ ಐಂದಂ ಪಯ ಇತ್ಯಾದಿಗಳಿಂದಾಗಿ 3 ದರ್ಶತ್ರಯದಿಂದಾಗಿ 3 ಅಪೂರ್ವ ಹುಟ್ಟತ್ತೆ, 3 ಪೂರ್ಣಮಾಸತ್ರಯದಿಂದಾಗಿ 3 ಅಪೂರ್ವ ಹುಟ್ಟತ್ತೆ, ಸೇರಿ 6 ಪೂರ್ವ, 6 ಪೂರ್ವದಿಂದ 1 ಪ್ರಧಾನಾಪೂರ್ವ, ಆ ಪ್ರಧಾನಾಪೂರ್ವದಿಂದ ಸ್ವರ್ಗ ಅಂತ ಪ್ರಭಾಕರನ ಮತ. ಭಾಟ್ಟದ ಮತದಲ್ಲಾಗಬೇಕಾದ್ರೆ ಈ 3 ಅಪೂರ್ವಗಳೇನಿದೆ, ಈ 3 ಅಪೂರ್ವಗಳು ದರ್ಶತ್ರಯ ಜನಿತಂ ಅಪೂರ್ವತ್ರಯಂ ಆಹತ್ಯ ಏಕಂ ನವೀನಮೇವ ಅಪೂರ್ವಂ ಜನಯತಿ. ಯಾಕೆಂದರೆ ಯಥಾ ಕಾರಣೀಭೂತಾನಾಂ ದರ್ಶಯಾಗಾದೀನಾಂ ಕ್ರಮಿಕತ್ವಂ ವರ್ತತೆ ತಥಾ ದರ್ಶತ್ರಯ ಜನಿತಾನಾಂ ತ್ರಯಾಣಾಂ ಅಪೂರ್ವಾಣಮಪಿ ಕ್ರಮಿಕತ್ವಮೇವ ವರ್ತತೆ. ತತ್ರ ಏವಂ ತತ್ರ ಶಂಕಾ ಏವಂ ತತ್ರ ಯಾಗಾಃ ತ್ರಯಃ ದರ್ಶೆ ಪೂರ್ಣಮಾಸೆ ಚ ತ್ರಯಸ್ತ್ರಯೋ ಯಾಗಾಃ ಯಾಗಾನಾಂ ಕ್ಷಣಿಕತ್ವಂ ಅತಃ ಪರಮಾಪೂರ್ವಜನಕತ್ವಂ ನಾಸ್ತಿ.
इति कृत्वा तत्र प्रत्येकम् अपूर्वाणि अङ्गीक्रियन्तां नाम तत्र हानिर्नास्ति। तानि अपूर्वाणि तु स्थायीनि। तथा च परमापूर्वोत्पत्त्यर्थम् उत्पत्तिपर्यन्तम् एतानि 5 अथवा 6 वा अपूर्वाणि स्थित्वा अपूर्वं परमापूर्वं जनयन्ति। तथा च मध्ये 2 अपूर्वे किमर्थम् अजागलः गलस्तनायते इति प्रश्नः। अतः नवापूर्वी पक्षः अयुक्तः। दर्शपूर्णमासाभ्यां विजेत इति द्विवचनं वर्तते, अतः द्विवचन अन्यथानुपत्या तद् योजनीयम्। द्विवचनं दर्श रूप तिचि प्रयुक्तं युज्यते। दर्श पूर्णमासी दर्शकर्तव्यत्वं पूर्णमासी कर्तव्यत्वम् आदाय दर्शपूर्णमासाभ्यां तत्र दर्शपूर्णमास इति शब्दः अस्ति। तदर्थम् अपूर्वकल्पना ಒಂದು ವೇಳೆ ಆ ಥರ ಹೇಳಿದ್ರೆ ಏಕೈಕ ಯಾಗ ಅನುಷ್ಠಾನದಿಂದಾಗಿ ಅಪೂರ್ವ ಸಿದ್ಧವಾಗುತ್ತೆ, ಅದೇ ಪುನಃ ಪೂರ್ಣಮಾಸത്തെ ಅನುಷ್ಠಾನವೇ ವ್ಯರ್ಥ ಅಂತ ಆಗುತ್ತೆ. ಅದಲ್ಲ, ಹಂಗಾಗೋದು ಪೂರ್ಣಮಾಸ ನಾನು ದ್ವಿತ್ವಾನುಪಪತ್ಯ ಅಪೂರ್ವಂ ಕಲ್ಪ್ಯತೆ ಇತ್ಯುಕ್ತಂ ತ್ವಯ ದ್ವಿತ್ವಂಚ ತತ್ಸತ್ತಿತೌ ಅನುಷ್ಠೀಯಮಾನತ್ವೇನಾಪಿ ಉಪಪದ್ಯತೆ. ಸಮುದಾಯದ್ವಯ ತದರ್ಥಂ ಭಂಡಾಪೂರ್ವಸ್ಯ ಅವಶ್ಯಕತೆ. ಒಂದು ವೇಳೆ ಅಭಿಪ್ರಾಯ ದರ್ಶೇನ ಪೂರ್ಣಮಾಸೇನ ಚ ವಿಜೇತ ಅಂತ ಹೇಳ್ಬೋದಾಗಿತ್ತು, ದರ್ಶ ಪೂರ್ಣಮಾಸಾಭ್ಯಾಂ ವಿಜೇತ ಅಂತ ಹೇಳಿದ್ದಾರೆ. ಇಲ್ಲ ಏನಿಲ್ಲ, ಆ ಥರ ಏನಿಲ್ಲ. ಸಮುದಾಯದ್ವಯ ಹೇಳ್ಬೋದಲ್ಲ. ಹರಿದಾಸಾಚಾರ್ಯ ನೀವು ಹೇಳಿದ್ದು ಅದಕ್ಕೆ ಉತ್ತರ ಅದು. ಒಂದೊಂದು ಉಪಾಧಿ ಇರೋದರಿಂದ ನಾವು ಒಂದೊಂದು ಸಮುದಾಯ ಅಂತ ವಿವಕ್ಷೆ ಮಾಡಿ ದ್ವಿವಚನ ಹೇಳ್ಬೋದು ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಬರಲೇ ಇಲ್ಲ. ಅದು ಆವಾಗ ದ್ವಿವಚನನೇ ಬರ್ತದೆ. ಸಮುದಾಯ ಎರಡೇ ಇರೋದರಿಂದ ದ್ವಿವಚನ ಬರ್ತದೆ. ಸಮುದಾಯ ಅಂತ ಗ್ರಹಣ ಮಾಡಲಿಕ್ಕೆ ಉಪಾಧಿ ಏನು ಅಂತ ನೀವೇ ಹೇಳಿರಿ, ಏಕೈಕ ತಿಥವು ಅನುಷ್ಠೀಯಮಾನತ್ವ ಅಂತ. ಅದು ಹೇಳಿದಲ್ಲ, ದರ್ಶ ಪೂರ್ಣಮಾಸ ಅಂತ ತಿಥಿ ಪ್ರಯುಕ್ತವಾಗಿ ಹೇಳಿದ್ದಾರೆ ಅಂತ ಹೇಳೋಣ ಅಂದರೆ ದರ್ಶ ಪೂರ್ಣಮಾಸೈಹಿ ಇತಿ ಸ್ಯಾತ್. ಏನಿಲ್ಲ, ಸಮೀಚೀನ ಆಗೋದಿಲ್ಲ. ಏಕೈಕ ತಿಥವು ಅನುಷ್ಠೀಯಮಾನತ್ವ ರೂಪ ಉಪಾಧಿನ ಸಮುದಾಯ ವಿವಕ್ಷಾ ಮಾಡಿ ಸಮುದಾಯದ್ವಯನ ಅನ್ನೋ ಅರ್ಥದಲ್ಲಿ ನಾವು ದ್ವಿವಚನ ಪ್ರಯೋಗ ಮಾಡೀವಿ. ತಾವತ ಹೊಸ ಅಪೂರ್ವಗಳನ್ನು ಯಾಕೆ ಒಪ್ಪಬೇಕು? ಇದು 3-1 ಇದು 3-1 ಅಂತ. ಅಲ್ಲ ಭಾಟ್ಟಾನಾಂ ಅಭಿಪ್ರಾಯः एवं दर्शपूर्णमासैः इति वक्तव्यं स्यात्. अपूर्वाङ्गीकारे अपूर्वस्यापि यागत्वम् अङ्गीकृतं. यागस्य सूक्ष्मरूपत्वम् अपूर्वस्य प्राभाकरमतरीत्या गुराचार्य किञ्चित् भ्रान्तिबाधकव्यवस्था कथम् उच्यताम् ಸಮುದಾಯವನ್ನು ಹೇಳಿದರೆ ಸಮುದಾಯತ್ವಂತ ಏಕಕಾರಿ ಕಾರ್ಯತ್ವವನ್ನು ಹೇಳಿರೋದರಿಂದಾಗಿ ಪ್ರತ್ಯೇಕವಾಗಿ ಪರಮಾಪೂರ್ವವನ್ನು ಬಿಟ್ಟು ಮಧ್ಯೆ ಇನ್ನೊಂದು ಅಪೂರ್ವವನ್ನು ಸ್ವೀಕಾರ ಮಾಡಬೇಕು. ದರ್ಶಪೂರ್ಣಮಾಸಾಭ್ಯಾಂ ವಾಕ್ಯದಿಂದಾಗಿ ಇದು ಸಿದ್ಧ ಆಗ್ತದೆ ಅಲ್ಲ ಆಚಾರ್ಯ. ದರ್ಶಪೂರ್ಣಮಾಸಾಭ್ಯಾಂ ಸ್ವರ್ಗಕಾಮ ವಿಜೇತ ಅನ್ನುವ ವಾಕ್ಯದಿಂದ ಅಂದರೆ ದರ್ಶಪೂರ್ಣಮಾಸಯೋ ದ್ವಯೋರಪಿ ಕರಣತ್ವಂ ಶ್ರೂಯತೆ. ಕರಣತ್ವಂಚ ಏಕಫಲ ನಿರೂಪಿತ ಸಾಧನತ್ವರೂಪಂ. ಏಕಫಲ ನಿರೂಪಿತತ್ವಂ ವಕ್ತವ್ಯಂ. ಏಕಫಲ ನಿರೂಪಿತತ್ವಂ ತಚ್ಚ ಕ್ಷಣಿಕಂ ವಕ್ತು ನ ಶಕ್ಯ. ಯಾಗಸ್ಯ ಕ್ಷಣಿಕತ್ವಾತ್ ಕಿಂಚಿತ್ ಸ್ಥಾಯಿ ಫಲಂ ಅಂಗೀಕರ್ತವ್ಯಂ. ತಚ್ಚ ಫಲಂ ಸ್ವರ್ಗಃ ಇತಿ ವಕ್ತು ನ ಶಕ್ಯತೆ. ತರ್ಹಿ ಸ್ವರ್ಗಯಾಗಯೋರ್मध्ये किञ्चित् अपूर्वमेकं कल्पनीयम्. इदं परमापूर्वमिति उच्यते. परन्तु समुदायापूर्वं किञ्चित् त्रिभिः एकैकम् अपूर्वं कल्पनीयं विद्वद्वाक्यमस्ति. एवं विद्वान् पौर्णमास्यायां वेज, एवं विद्वान् अमावास्याया यजेत इति वाक्यद्वयमस्ति. तर्हि तत्रापि करणत्वं श्रूयते. तर्हि त्रिभिः अपि एकं मिलित्वा एकं समुदायापूर्वं कल्प्यते. तत्रापि एकं समुदायापूर्वं कल्प्यते इति 6 अपूर्वाणि पुनः समुदायापूर्वं द्वयं पुनः एकं परमापूर्वं कल्पना अमावास्या समुदायापूर्वाभ्यां न जायते. तत्र आचार्यः पृच्छ जिज्ञासया षड्भिः अपूर्वैः परमापूर्वं जायते इत्युक्तौ हानिः का? अस्माकम् अपूर्वकल्पनायां प्रमाणम् अपेक्षते. प्रमाणाधीनं कल्पनं तत्र करणत्वमेव नाम तृतीया श्रूयते.
ಏಂ ವಿದ್ವಾನ್ ಪೌರ್ಣಮಾಸ್ಯಾಯಾಮ್ ಯಜೇತ ಏಂ ವಿದ್ವಾನ್ ಅಮಾವಾಸ್ಯಾಯಾಮ್ ಅಮಾವಾಸ್ಯಯಾ ಯಜೇತ ತत्रापि करणत्वं श्रूयते अमावास्या शब्दः तत्र कर्मवाचकः त्रयाणां कर्मवाचकः अमावास्या शब्दस्तु कर्मवाचकः कर्म नामधेयञ्च तर्हि तत्र यत् करणत्वं श्रूयते एकफलनिरूपितसाधनत्वमेव वक्तव्यं तच्च फलं किं समुदायापूर्वमिति वक्तव्यं तथा च द्विवचनसिद्ध्यर्थमिति न द्वित्वसिद्ध्यर्थमिति प्राभाकरमतरीत्या बाधक भ्रान्तिबाधकव्यवस्था कथं परन्तु अन्ततो गत्वा अस्य वारणमपि कृतं नापेक्षते समुदायापूर्वं विनापि निर्वाहः सम्भवति इति भाट्ये एव तत्र दीपिकायाम् उक्तमस्ति परमापूर्व उत्पत्तिं प्रति अवान्तर अपूर्वाणि कल्प्यन्ते तत्र च कारणमस्ति यागस्य क्षणिकत्वमेव आचार्य तथा नास्ति एवं तत्र तैः एवं न एकं निमिषं वदामि अनेकानि वाक्यानि वर्तन्ते भवतु आचार्य तत्र षड्यागैः तावत् षडपूर्वाणि उत्पद्यन्ते वाक्यं भिन्नभिन्नमस्ति अन्य यदि वाक्यं नाध्रियते तत् किं भवति चेत् षडपूर्वैरेव साक्षात् फलमेव जायतां सप्तमस्यापि अपूर्वस्य आवश्यकता नास्ति एव फलपर्यन्तं स्थायित्वात् अपूर्वस्य वाक्यस्य इदानीं वाक्यद्वारा अङ्गीक्रियते इति नागतं नाङ्गीक्रियन्ते नवापूर्वाणि करणत्वं भाट्टैः अङ्गीक्रियन्ते प्राभाकरेस्तु सप्तापूर्वैरेव निर्वाहः क्रियते भाट्टमतेपि तद्वयेपि नवापूर्वपक्षः मास्तु सप्तापूर्वे एव अस्ति इति भाट्टैरपि अङ्गीक्रियते इति उच्यते भाट्टैः अनेके पक्षाः वर्तन्ते तत्र अन्ततो गत्वा भाष्यदीपिकायां घटदेवाचार्येणमेव उक्तं यथा यथं विवक्षातः अपूर्वकल्पनं तु आवश्यकं तावदेव तत्र नवापूर्वपक्षः अस्तु इति ಪ್ರಾಭಾಕರ ಪ್ರಕಾರ ಎಲ್ಲ ಜ್ಞಾನವು ಯಥಾರ್ಥ ಅಂತ ಹೇಳ್ತಾರೆ. ಭ್ರಾಂತಿ ಇಲ್ಲ ಅಂತ ಅವರ ಪ್ರಕಾರ ಇದು ಭ್ರಾಂತಿ ಬಾಧಕ ವ್ಯವಸ್ಥಾ ಹೇಗೆ? ಭ್ರಾಂತಿತ್ವ ವ್ಯವಹಾರः कथं भवति इत्युक्तौ भेद अग्रह प्रसञ्चित अभेद व्यवहार जनकत्वेन सामानाधिकरण्य व्यवहार जनकत्वेन च अस्य ज्ञानस्य भ्रान्तित्वं बाधकत्वं कथम् इत्युक्तौ ज्ञानद्वयस्य भेद अग्रह प्रसञ्चित अभेद व्यवहार जनकत्वेन भ्रान्तित्व व्यवहारः एवं बाधकत्वं कथम् इत्युक्तौ भेदग्रहणादेव बाधकत्वं तिक्तो गुडः इति किं ಗೊತ್ತಾಗಿದೆ नेदं रजतमिति अस्य बाधकत्वं किं प्रयुक्तं व्यवहारबाधकत्वात् बाधकत्वं किमिति अनन्तरं विचारयामः. तिक्तो गुडः इति प्रत्ययस्य का गतिः तत्र द्वेधा समाधानमुक्तम्. ಇಲ್ಲಿ ಏನಂತ ಹೇಳಿದ್ರೆ ತಿಕ್ತೋ ಗುಡ ಎನ್ನುವ ಸ್ಥಳದಲ್ಲಾಗಬೇಕಾದ್ರೆ ಎರಡು ರೀತಿಯಾಗಿ ಗ್ರಹಣೆ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಒಂದು ಜನ್ಮಾಂತರಾನುಭೂತವಾದ ಗುಡ ಶಿಶುವಿನ ವದನದಲ್ಲಿರುತ್ತೆ. ಆದರೆ ಅದೃಷ್ಟವಶಾತ್ ಕೇವಲ ಪೂರ್ವಸ್ಮಿನ್ ಜನ್ಮನಿ ಅನುಭೂತ ತಿಕ್ತದ್ರವ್ಯನಿಷ್ಠ ತಿಕ್ತರಸಸ್ಯ ಸ್ಮರಣಮೇವ ಜಾಯತೆ. ಆದ್ದರಿಂದಾಗಿ ಆ ಪೂರ್ವಜನ್ಮಾನುಭೂತ ತಿಕ್ತದ್ರವ್ಯನಿಷ್ಠ ತಿಕ್ತರಸಕ್ಕೂ ಏತಜ್ಜನ್ಮನಿಷ್ಠ ನಾಲಿಗೆ ಜಿಹ್ವಾದಿಷ್ಠ ಗುಡಕ್ಕೂ ಅಸಂಸರ್ಗ ಅಗ್ರಹ ಪ್ರಯುಕ್ತವಾಗಿ ಗ್ರಹಣ ಸ್ಮರಣಾತ್ಮಕವಾದದ್ದು ಅಥವಾ ಗ್ರಹಣಾತ್ಮಕವಾದದ್ದು ಬೇರೆ ಇದೆ. ಹೇಗೆಂದರೆ ಜಿಹ್ವಾನಿಷ್ಠ ತಿಕ್ತ ದ್ರವ್ಯದಲ್ಲಿ ತಿಕ್ತರಸ ಇರುತ್ತೆ, ಅಲ್ಲೇ ಗುಡ ಇರುತ್ತೆ. ಆ ಗುಡಕ್ಕೂ ಆ ತಿಕ್ತರಸಕ್ಕೂ ಅಸಂಸರ್ಗ ಅಗ್ರಹ ಪ್ರಯುಕ್ತವಾಗಿ ತಿಕ್ತೋ ಗುಡ ಅಂತ ವ್ಯವಹಾರ ಉಂಟಾಗುತ್ತೆ ಅಂತ. ಇದು ಗ್ರಹಣ ತದ್ವಿಷಯಗಳಿಗೆ ಅಸಂಸರ್ಗಾಗ್ರಹ ಸ್ವರೂಪತಃ ವಿಷಯತಶ್ಚ ಭೇದಾಗ್ರಹ. ಏನು ಭೇದಾಗ್ರಹ ಅಂತ ಗ್ರಹಣಗಳಿಗೆ ಭೇದಾಗ್ರಹ ವಿಷಯಗಳಲ್ಲಿ ಎರಡು ಭೇದಾಗ್ರಹ ಅಸಂಸರ್ಗಾಗ್ರಹ. ಜ್ಞಾನತ್ವಂ ಯಥಾರ್ಥ ಮಾತ್ರ ವೃತ್ತಿ ಅನ್ನೋ ಅನುಮಾನವನ್ನು ಖಂಡನೆ ಹೇಳಿದ್ದಾರೆ.
ಜ್ಞಾನತ್ವಂ ಯಥಾರ್ಥ ಮಾತ್ರ ವೃತ್ತಿ, ಜ್ಞಾನ ಮಾತ್ರ ವೃತ್ತಿತ್ವಾತ್ ಪ್ರಮಾತ್ವವತ್ ಅಂತ ಅನುಮಾನ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಜ್ಞಾನತ್ವಂ ಸಾಮಾನ್ಯ ರೂಪಂ ವಾ ಪ್ರತಿನಿಯತ ರೂಪಂ ವಾ ಅಂತ ಪ್ರಶ್ನೆ. ಜ್ಞಾನತ್ವವನ್ನು ಸಾಮಾನ್ಯ ರೂಪ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜ್ಞಾನತ್ವ ಸಾಮಾನ್ಯವನ್ನು ನಾವು ಅಂಗೀಕಾರ ಮಾಡಿಲ್ಲ, ಅವರು ಅಂಗೀಕಾರ ಮಾಡಿಲ್ಲ. ಅವರು ಯಾಕೆ ಅಂಗೀಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಆಕೃತಿ ವ್ಯಂಗ್ಯ ಜಾತಿ ಹೀದಿ ತತ್ಸಿದ್ಧಾಂತಹ ಗುಣಾನಾಂ ಆಕೃತಿರೇವ ನಾಸ್ತಿ ಇತಿ ಕೃತ್ವ, ಆಕೃತಿ ವ್ಯಂಗ್ಯವಾದಂತಹ ಜಾತಿಯೂ ಕೂಡ ಇಲ್ಲ. ಇನ್ನೊಂದು ಕಾರಣ, ಎಲ್ಲ ಕಡೆಯಲ್ಲೂ ಗುಣನೂ ಒಂದೇ ಅಂತ ಪ್ರಾಭಾಕರ ಅಂಗೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಯದಿ ಅನುಗತಾಃ ಪದಾರ್ಥಾ ಸ್ಯುಃ ತರ್ಹಿ ಅನನುಗತಾಃ ಪದಾರ್ಥಾ ಸ್ಯುಃ ತೇಷಾಂ ಅನುಗಮಾರ್ಥಂ ಏಕಾ ಜಾತಿ ಅವಶ್ಯಕೇ ಸ್ಯಾತ್. ಪರಂತು ಅಲ್ಲಿ ಗುಣಗಳೇ ಅನುಗತ ಅಂತ ಅಂಗೀಕಾರ ಮಾಡ್ತಾರೆ ಅಂದಾಗಿ ಅದು ಅನುಗತ ಜಾತಿ ಅಂಗೀಕಾರ ಮಾಡೋದಿಲ್ಲ. ನಾವಂತೂ ಜಾತಿ ಅಂಗೀಕಾರ ಮಾಡೋದೇ ಇಲ್ಲ. ಅದರಿಂದಾಗಿ ಜ್ಞಾನತ್ವ ರೂಪ ಸಾಮಾನ್ಯ ಇಲ್ಲ. ಅದರಿಂದಾಗಿ ಆಶ್ರಯ ಸಿದ್ಧಿ ಅಲ್ಲ. ನಾವು ಪ್ರತಿನಿಯತ ಜ್ಞಾನತ್ವ ಗ್ರಹಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತೀವಿ, ಯಥಾರ್ಥ ಜ್ಞಾನ ವೃತ್ತಿ ಜ್ಞಾನತ್ವವನ್ನು ಗ್ರಹಣೆ ಮಾಡ್ತಿರೋ ವಿಮತ ಜ್ಞಾನ ವೃತ್ತಿ ಜ್ಞಾನತ್ವವನ್ನು ಗ್ರಹಣೆ ಮಾಡ್ತಿರೋ ಅಂತ ಪ್ರಶ್ನೆ. ಯಥಾರ್ಥ ಜ್ಞಾನವೃತ್ತಿ ಜ್ಞಾನತ್ವವನ್ನು ತಗೊಂಡು ಅಲ್ಲಿ ಯಥಾರ್ಥ ಮಾತ್ರವೃತ್ತಿ ಅಂದರೆ ಸಿದ್ಧ ಸಾಧನತ ದೋಷ ಬರುತ್ತೆ. ಅಲ್ಲ ವಿಮತ ಜ್ಞಾನವೃತ್ತಿ ಜ್ಞಾನತ್ವ ತಗೊಂಡು ಯಥಾರ್ಥ ಮಾತ್ರವೃತ್ತಿ ಅಂತ ಹೇಳ್ತೀವಿ. ಅಲ್ಲಿ ಪ್ರಶ್ನೆ ಮಾಡ್ತೀವಿ, ಯಥಾರ್ಥ ಮಾತ್ರ ಶಬ್ದ ಕೊಟ್ಟಿರಿ, ಅಯಥಾರ್ಥ ಅವೃತ್ತಿತ್ವೇ ಸತಿ ಯಥಾರ್ಥ ಜ್ಞಾನವೃತ್ತಿತ್ವಂ ತರ್ತವೋ ಅಯಥಾರ್ಥ ಅಯಥಾರ್ಥ ಜ್ಞಾನವೃತ್ತಿತ್ವೇ ಸತಿ ಯಥಾರ್ಥ ವೃತ್ತಿತ್ವಂ ತರ್ತವೋ ಅಂತ ಪ್ರಶ್ನೆ. ಮೊದಲನೇ ಪಕ್ಷ ಸಿದ್ಧ ಸಾಧನತ. ಯಾಕೆ ಅಂತ ಹೇಳಿದ್ರೆ ಜ್ಞಾನತ್ವ ಎನ್ನುವುದು ಅಯಥಾರ್ಥ ವ್ಯವಹಾರದಲ್ಲಿ ಇಲ್ಲ ಅಂತ ಅಂಗೀಕಾರ ಮಾಡಿದ್ದೀವಿ. ಅಯಥಾರ್ಥ ವ್ಯವಹಾರ ಅವೃತ್ತಿತ್ವೇ ಸತಿ ಯಥಾರ್ಥ ಜ್ಞಾನ ವೃತ್ತಿತ್ವ ಎನ್ನುವುದು ವಿಮತ ಜ್ಞಾನವೃತ್ತಿ ಜ್ಞಾನತ್ವಕ್ಕೆ ಒಪ್ಪಿದ್ದೀವಿ. ಯಥಾರ್ಥ ಜ್ಞಾನ ವೃತ್ತಿತ್ವ ಇದೆಯಾ? ವಿಮತ ಜ್ಞಾನ ವೃತ್ತಿ ಜ್ಞಾನತ್ವ ವಿಮತ ಜ್ಞಾನ ಯಥಾರ್ಥ ಜ್ಞಾನ ಅಲ್ಲ. ಇದು ಇದಂ ರಹಿತ ವಿಮತ ಜ್ಞಾನ ಇದಂ ರಹಿತ ಜ್ಞಾನ ಹಾಂ ತತ್ರ ಯಥಾರ್ಥ ವೃತ್ತಿತ್ವಮಸ್ತಿ ವಾ? ತತ್ಪ್ರಕಾರೇಣ ಸಿದ್ಧ ಸಾಧನತ ಅಯಥಾರ್ಥ ವ್ಯವಹಾರ ವೃತ್ತಿತ್ವೇ ಸತಿ ವಿಶೇಷಾಂಶ. ನೆಕ್ಸ್ಟ್ ಅಯಥಾರ್ಥ ಜ್ಞಾನವೃತ್ತಿತ್ವೇ ಸತಿ ಅಂತ ಹೇಳಿದ್ರೆ ಆಗ ಮಾತ್ರ ಪದ ಅಲ್ಲ, ಐದಾರ್ಥ ಜ್ಞಾನನೇ ಅಪ್ರಸಿದ್ಧ ನಿಮಗೆ ಅಂತ ಹೇಳ್ತಾರೆ. ವಿಮತ ಜ್ಞಾನವೃತ್ತಿ ಜ್ಞಾನತ್ವ ಪಕ್ಷೀಕಾರೆ ಮಾತ್ರ ಪದಂ ಅರ್ಥಂ ಅಲ್ಲಿರೋ ನೀನಿವಾಗ ವಿಮತ ಜ್ಞಾನವೃತ್ತಿ ಜ್ಞಾನತ್ವಸ್ಯ ಪಕ್ಷೀಕಾರೆ ಮಾತ್ರ ಪದಂ ವ್ಯರ್ಥಂ ಸುಧಾಯಾಮಸ್ತಿ एवं किल भवता इदानीम् उक्तम् अयथार्थ व्यवहार अवृत्तित्वे सति विमतज्ञानस्य पक्षवृत्तित्वम् अपेक्षितम् यथार्थज्ञानत्वस्य नास्ति ವಿಮತಜ್ಞಾನ ವೃತ್ತಿ ಜ್ಞಾನತ್ವದಲ್ಲಿ ಯಥಾರ್ಥ ಅಲ್ಲಿ ಅದಕ್ಕೋಸ್ಕರವಾಗಿ ಅಯಥಾರ್ಥ ಜ್ಞಾನ ವೃತ್ತಿತ್ವ ಸತಿ ಯಥಾರ್ಥ ಜ್ಞಾನ ವೃತ್ತಿತ್ವ. ಹಿಂದಿನ ಪಕ್ಷದಲ್ಲಿ ಅಲ್ಲಿ ಮಾತ ಶಬ್ದ ಇರಲಿಲ್ಲ, ಪದ ವ್ಯರ್ಥ ಅಲ್ಲ. ಅದಕ್ಕೋಸ್ಕರವಾಗಿ ನಾವು ಯಥಾರ್ಥ ಜ್ಞಾನ ವೃತ್ತಿ ಜ್ಞಾನತ್ವ ಪಕ್ಷ ಅಲ್ಲಿ ತಗೊಂಡು ಅಲ್ಲಿ ಅಯಥಾರ್ಥ ಜ್ಞಾನ ಅವೃತ್ತಿತ್ವೇ ಸತಿ ಯಥಾರ್ಥ ಜ್ಞಾನ ವೃತ್ತಿತ್ವ ಗ್ರಹಣೆ ಮಾಡ್ತೀವಿ ಅಂದರೆ ಅಪ್ರಸಿದ್ಧ ವಿಶೇಷಣದ ರೂಪ ದೋಷ ಬರುತ್ತೆ. ಮತ್ತು ಅಪ್ರಸಿದ್ಧ ವಿಶೇಷಣ ಯಾಕೆ ಅಂತ ಹೇಳಿದ್ರೆ ಅಯಥಾರ್ಥ ಜ್ಞಾನವನ್ನು ನೀವು ಅಂಗೀಕಾರ ಮಾಡೇ ಇಲ್ಲ. ಅದರಿಂದಾಗಿ ಅಪ್ರಸಿದ್ಧ ವಿಶೇಷಣತ ರೂಪ ದೋಷ ಬರುತ್ತೆ. ಯಥಾರ್ಥ ವೃತ್ತಿತ್ವ ಹೇಳ್ತೀವಿ ಅಂದರೆ ಸಿದ್ಧ ಸಾಧನತ ದೋಷ ಬರುತ್ತೆ. ವಿಮತ ಜ್ಞಾನ ವೃತ್ತಿ ಜ್ಞಾನ ಇತ್ಯುಕ್ತವು ಮಾತಪದ ವೈಯರ್ಥ್ಯಂ. ಕಿಂಚ ಇವಂ ಸತಿ ಸವಿಕಲ್ಪಕ ಪ್ರತ್ಯಕ್ಷೋಚ್ಛೇದ ಪ್ರಸಂಗ. ಏನು ಅಂತ ಹೇಳಿದ್ರೆ ಪ್ರಸಂಗ ಏನು ಅಂತ ಹೇಳಿದ್ರೆ ಅಲ್ಲಿ ಭೇದ ಆಗ್ರಹದಿಂದಾಗೇ ಎಲ್ಲ ಕಡೆಯಲ್ಲೂ ಪ್ರವೃತ್ತಿ ಆಗಲಿ ಅಂತ ಈ ರೀತಿಯಾಗಿ ಹೇಳ್ಕೊಂಡು ಬಂದಾಗ ಕೊನೆಗೆ ಅಲ್ಲಿ ಇದಂ ಜ್ಞಾನಾತ್ ಅಗೃಹೀತ ಅಸಂಸರ್ಗಕತ್ವೇನ ಇದಂ ಜ್ಞಾನಾತ್ ಅಗೃಹೀತ ಭೇದತ್ವೇನ ಇವ ಅಲ್ಲಿ ವ್ಯವಹಾರ ಪ್ರವೃತ್ತಿಯಾದಿಗಳು ಕೂಡತ್ತೆ ಅಂತ ಹೇಳಿದರು. ಅದಕ್ಕೆ ನಾವು ಉತ್ತರ ಹೇಳಿದ್ದು ರೂಪರೂಪಿ ಭಾವ ಎನ್ನುವುದು ಹೇಗೆ ಅಂತಂದರೆ ಹಾಗೆ ಸವಿಕಲ್ಪಕ ಪ್ರತ್ಯಕ್ಷವೇ ಕೂಡದೆ ಹೋಗಲಿ ಅಂತ ಆಪತ್ತಿ. ಇಲ್ಲಿ ವಿಗೀತ ಪ್ರತ್ಯಯ ಅಂದರೆ ಏನು ಅಂತ ಪಕ್ಷದ ಬಗ್ಗೆ ವಿಕಲ್ಪಗಳನ್ನು ಮಾಡಿದ 5 ವಿಕಲ್ಪ ಪಂಚ ಪಕ್ಷಗಳು ಇಲ್ಲಿ ಅಲ್ಲಿ ಹೇಗೆ ಅಂದರೆ ಇದು ಪ್ರಶ್ನೆ ಏನು ಅಂತ ಹೇಳಿದ್ರೆ ವಿಪ್ರತಿಪನ್ನವಾದದ್ದು ಭೇದ ಯಥಾರ್ಥತ್ವ ಅಯಥಾರ್ಥತ್ವಗಳು ಯಾಕೆಂದರೆ ಅದೇ ಸಾಧ್ಯ. ಅದರಿಂದಾಗಿ ಅಲ್ಲಿ ಭೇದಾಭೇದಗಳು ಅದು ವಿಪ್ರತಿಪನ್ನ ಹೇಗಾಗತ್ತೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ, ಒಂದು ವೇಳೆ ಜ್ಞಾನಗಳಿಗೆ ಭೇದ ಇದ್ದಿದ್ದರೆ ಆವಾಗ ಇದಂ ಎನ್ನುವಂತಹ ಇದಂ ಇತಿ ಜ್ಞಾನಂ ನ ರಜತ ವಾರ್ತಾಂ ವೇತ್ತಿ. ಇನ್ನು ಸದೃಶ ದರ್ಶನೋತ್ಥವಾದಂತಹ ರಜತ ಸ್ಮರಣೆಯು ಯಸ್ಯ ಕಸ್ಯಚಿತ್ ರಜತತ್ವಂ ಅನುಸಂಧತ್ತೆ ನತು ಪುರೋವರ್ತಿನಿ ರಜತ ಸತ್ತಾಂ. ಅದರಿಂದಾಗಿ ಅನ್ಯತಾಖ್ಯಾತಿಯನ್ನು ಅಂಗೀಕಾರ ಮಾಡುವರು ಈ ಜ್ಞಾನಗಳಿಗೆ ತೋರುವಂತಹ ಭೇದವನ್ನು ಖಂಡನೆ ಮಾಡಬೇಕು. ಒಂದು ವೇಳೆ ಜ್ಞಾನಗಳಿಗೆ ತೋರುವಂತಹ ಭೇದವನ್ನು ಖಂಡನೆ ಮಾಡದೆ ಹೋದರೆ ಅನ್ಯತಾಖ್ಯಾತಿಯನ್ನು ಸಮರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಅಖ್ಯಾತಿವಾದಿಗಳು ಭೇದವನ್ನು ಸಮರ್ಥನೆ ಮಾಡಬೇಕು ಜ್ಞಾನಗಳಿಗೆ. ಆದ್ದರಿಂದಾಗಿ ವಿಪ್ರತಿಪತ್ತಿ ಇದೆ ಅಂತ ಇಲ್ಲಿ ಅನುಮಾನ ಏನಂತೆ ವಿಗೀತ ಪ್ರತ್ಯಯ ಯಥಾರ್ಥ ಪ್ರತ್ಯಯತ್ವಾದಂತ ಇಲ್ಲಿ ಪ್ರಶ್ನೆ ಮಾಡ್ತೀವಿ. ನಿರ್ವಿಕಲ್ಪಕ ಜ್ಞಾನವನ್ನು ಪಕ್ಷ ಮಾಡ್ತಿರೋ
ಅಥವಾ ಇಲ್ಲಿ ಸದೃಶ ದರ್ಶನೋತ್ತರ ರಜತ ಸ್ಮರಣೆಯನ್ನು ಪಕ್ಷ ಮಾಡ್ತಿರೋ, ಉಭಯವನ್ನು ಪಕ್ಷ ಮಾಡ್ತಿರೋ, ರಜತ ಪುರೋವರ್ತಿ ಏಕತಾ ಜ್ಞಾನವನ್ನು ಪಕ್ಷ ಮಾಡ್ತಿರೋ, ಅಥವಾ ಅಗ್ರಹಿತ ಭೇದಂ ಪ್ರಮುಷಿತ ಭೇದಂ ವೇದನದ್ವಯವನ್ನು ಪಕ್ಷ ಮಾಡ್ತಿರೋ ಅಂತ ಪ್ರಶ್ನೆ. ಅಲ್ಲಿ ಮೊದಲ 3 ಪಕ್ಷಗಳಲ್ಲಿ ಸಿದ್ಧಾಂತ ಏನು ಅಂತ ಹೇಳಿದ್ರೆ, ಅಸ್ತ್ಯೇವ ನಿರ್ವಿಕಲ್ಪಕ ಜ್ಞಾನಂ, ಅಸ್ತ್ಯೇವ ಸದೃಶ ದರ್ಶನೋತ್ತಮ್ ರಜತ ಸ್ಮರಣಂ, ಅಸ್ತ್ಯೇವ ತತ್ಸಮುತ್ತಮ್ ರಜತಮಿತಿ ವೇದನಾ ಸವಿವೇದ ಭೇದಾಭೇದಂ ವೇದದ್ವಯಂ. ಭೇದಾಭೇದ ವಿವಾದ ಹೇಗೆ ಅಂತ ಹೇಳಿದ್ರೆ, ರಜತ ಸ್ಮರಣೆ ಇದೆಯಾ? ರಜತ ಸ್ಮರಣೆ ಬಂದು ಇದಂ ರಜತಂ ಅಂತ ಜ್ಞಾನ ಬರುತ್ತಾ? ಇದಂ ರಜತಂ ಅಂತ ಜ್ಞಾನ ಬಂತು. ಅದಕ್ಕಿಂತಲೂ ಪೂರ್ವದಲ್ಲಿ ರಜತ ಸ್ಮರಣ ಉಂಟಾ? ಇಲ್ಲ ಇಲ್ಲ. ಮತ್ತೆ ಅವ ಹೇಳ್ತಾ ಇದ್ದಾನಲ್ಲ ಅಲ್ಲಿ, ನೀವೇ ಅಂದ್ರೆ ಅನ್ಯತರ ಅಂಗೀಕಾರ ಅಲ್ಲಲ್ಲ, ಉಚ್ಯತೆ ಅಂತಾದ ಮೇಲೆ ವಾಕ್ಯಗಳನ್ನು ಅಂದ್ರಿ. ಸಿದ್ಧಾಂತದಲ್ಲಿ ಹೇಳುವಾಗ ಉಚ್ಯತೆ ಅಂತಾದ ಮೇಲೆ ವಾಕ್ಯಗಳನ್ನು ಅಂದ್ರಿ. ಇನ್ನೊಮ್ಮನ್ರಿ ಆ ವಾಕ್ಯಗಳು. ಅಸ್ತೇವ ಪುರೋವರ್ತಿ ನಿರ್ವಿಕಲ್ಪಕ ಜ್ಞಾನಂ, ಅಸ್ತೇವ ತತ್ಸಮುತ್ತಮ್ ರಜತ ವೇದನಂ. ನಿರ್ವಿಕಲ್ಪ ಸಾದೃಶ್ಯದಿಂದಾಗಿ, ಯಾಕೆಂದರೆ ಚಾಕಚಕ್ಯಾದಿ ಸಾದೃಶ್ಯದಿಂದಾಗಿ ಸಂಸ್ಕಾರ ಉದ್ಬೋಧವಾಯಿತು. ಸಂಸ್ಕಾರ ಉದ್ಬೋಧವಾಗಿರೋದ್ರಿಂದಾಗಿ ರಜತ ಸ್ಮರಣೆ ಬರುತ್ತೆ. ಅದೇ ಮತ್ತೆ ರಜತ ಸ್ಮರಣೆ ಬಂತು ನೀನೇ ಅಂದಿಯಲ್ಲ. ಮತ್ತೆ ಅದರ ಮುಂದೆ ಅಸ್ತೇವ ತತ್ಸಮುತ್ತಮ್ ರಜತಮಿತಿ ವೇದನಾ ಸವಿವಾದ ಭೇದಾಭೇದಂ ವೇದನದ್ವಯಂ. ಹಾಗಾದ್ರೆ 3ನೇ ಜ್ಞಾನ ಆಯ್ತು. ಅದು ಅಲ್ಲಿ ವಿಪ್ರತಿಪತ್ತಿ ಹೇಗೆ ಅಂತ ಹೇಳಿದ್ರೆ, ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದಂ ರಜತಮಿತಿ ಕಾರ್ಯಭೂತಮೇವ ವೇದನಂ, ರಜತ ಜ್ಞಾನಮೇವ ಇದಂ ಜ್ಞಾನಾತ್ ಅಭಿನ್ನಂ ಅಂತ ಒಂದು. ಇನ್ನು ಕೆಲವರು ಏನು ಹೇಳ್ತಾರೆ ಅಂದ್ರೆ, ನಿಧಾನವಾಗಿ ಹೇಳು. ಸಮೀಚೀನ ಮುಕ್ತಂ. ಅಭೇದೇ ಧರ್ಮೀಕಃ ಭೇದೇ ಧರ್ಮೀಕಃ ಧರ್ಮಭೇದೇನ ಭೇದಾಭೇದ ವಿಕಲ್ಪ. ಪ್ರಾಭಾಕರ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೀವು ಯಾವ ಜ್ಞಾನಗಳಿಗೆ ಅಭೇದವನ್ನು ಹೇಳ್ತಿರೋ ಅದಕ್ಕೆ ಕಾರಣೀಭೂತವಾದ ಯಾವ ಜ್ಞಾನದ ಇದೆಯೋ ತದೇವ ಪ್ರಮುಷಿತ ಭೇದಂ ಅಂತ ಪ್ರಾಭಾಕರ ಹೇಳ್ತಾನೆ. ತತ್ರ ಭೇದಃ ತಸ್ಯ ಇಷ್ಟಃ, ತಯೋರ್ಭೇದಃ ತಸ್ಯ ಇಷ್ಟಃ. ಭೇದಃ ಪ್ರಾಭಾಕರ ಇಷ್ಟಃ. ಇನ್ನು ಭೇದಾಭೇದ ಅಭೇದ ವಿವಾದ. ಅಭೇದ ವ್ಯವಹಾರ ಹೇಗೆಂದ್ರೆ, ಇದಂ ರಜತಂ ಅಂತ ಜ್ಞಾನ ಅಂದ್ರೆ ತತ್ಸಮುತ್ತಮ್ ಇದ ಸವಿಕಲ್ಪಕಂ ಜ್ಞಾನಂ. ತತ್ ತದೇವ ಅಭಿನ್ನಂ ಅಂತ ಅಭಿನ್ನಮಿತಿ ಕೇಶಮದಃ ನೈಯಾಯಿಕಾನಾಂ. ಏವಂಚ ಸವಿವಾದ ಭೇದಾಭೇದಂ ತತ್ಸಮುತ್ತಂ ವಾ ನವ ತತ್ಸಮುತ್ತೇ ಸವಿವಾದ ಭೇದೋ ತತ್ಸಮುತ್ತ ಧರ್ಮಿಕ ತತ್ಸಮುತ್ತ ಧರ್ಮಿಕ ಭೇದಾಭೇದ ವಿವಾದೋ ವಾ ತದ್ಧರ್ಮಿಕ ಭೇದಾಭೇದ ವಿವಾದೋ ವಾ ತಥಾ ನಾಸ್ತಿ. ವಾಕ್ಯಚಂದ್ರಿಕಾ ಹಾಗೆ ಹೇಳಿಕ್ಕೆ ಬರಲೇ ಇಲ್ಲ. ಪೂರ್ವಜ್ಞಾನೇ ಭೇದಃ ಉತ್ತರಜ್ಞಾನೇ ಅಭೇದಃ ಏವಮೇವ ಭೇದಾಭೇದಃ ವಿವಕ್ಷಿತಃ ಇತಿ ವಾಕ್ಯಾರ್ಥಚಂದ್ರಿಕಾ. ಅಸದ್ವಾದಾನುಪತ್ತೇಃ ಇತಿ. ಅನ್ಯಥಾ ಅಸದನುವಾದಾನುಪತ್ತೇಃ. ರಾಯ ಟಿಪ್ಪಣಿಯಲ್ಲಿ ಅಂದರೆ ಈಗ ಇಷ್ಟಾಯಿತು. ಇದಂ ಮಿಥ್ಯಾಕಾರಕವಾದ ಅನುಭವ ಮತ್ತು ರಜತಂ ಮಿಥ್ಯಾಕಾರಕವಾದ ಸ್ಮರಣ ಎಂದು 2 ಭಿನ್ನವಾದ ಜ್ಞಾನಗಳು ಅಷ್ಟೇ. ಇದು ಒಂದು ವಿಕಲ್ಪ. ಇನ್ನೊಂದು ಇವೆರಡರಿಂದ ಹುಟ್ಟಿದ ಅಲ್ಲ. ಯಾಕೆ ಸ್ಮರಣ ಹುಟ್ಟೇ ಇಲ್ಲ ನೈಯಾಯಿಕರಲ್ಲಿ. ಹಾಗಾಗಿ ಇವೆರಡು ಜ್ಞಾನಗಳು ಒಂದು ಇದಂ ರಜತಂ ಮಿಥ್ಯಾಕಾರಕವಾದ ಒಂದೇ ಒಂದು ಜ್ಞಾನ, ಅಭಿನ್ನವಾದ ಜ್ಞಾನ ನೈಯಾಯಿಕ. ಈ ರೀತಿ ವಿಕಲ್ಪ, ಭೇದಾಭೇದ ವಿಕಲ್ಪ. ಅದು ಜ್ಞಾನ ಲಕ್ಷಣ ಪ್ರತ್ಯಾಸಕ್ತಿ ಈಗ ಜ್ಞಾನ ಬಂದದ್ದಲ್ಲದು. ರಂಗಾಚಾರ್ಯ ಮಣಿಕಾರನ ಮತ ಪ್ರಕಾರ ಜ್ಞಾನ ಲಕ್ಷಣ ಅಲ್ಲ ಅದು. ಹೊಸ ಸಿದ್ಧಾಂತ ಹಾಕ್ಬೇಡ್ರಿ. ಜ್ಞಾನ ಲಕ್ಷಣದಿಂದ ಹುಟ್ಟೋದಲ್ಲ ಅದು. ದೋಷವಶಾತ್ ಭಾಸದೆ ಅಸನ್ನಿಕೃಷ್ಟಮದು. ಅವನು ನೈಯಾಯಿಕರ ಸಿದ್ಧಾಂತನೇ ಹೇಳೋದು. ಪ್ರಾಚೀನ ಸಿದ್ಧಾಂತ ಹೀಗೆ ಅಂತ ಏನು ಹೇಳಲಿಲ್ಲ. ಇದು ನಯುಕ್ತ ಅಂತ ಖಂಡನೆ ಮಾಡಿದ ಮಧ್ವೇಶಾಚಾರ್ಯ. ಅಭಿಹಿತಾನ್ವಯವಾದದಲ್ಲಿ ಪದಾರ್ಥಗಳಿಗೇನೆ ಅನ್ವಯಬೋಧಕ ಶಕ್ತಿ ಇದೆ ಅಂತ ಹೇಳ್ತಾರೆ. ಅಲ್ಲಿ 3 ಶಕ್ತಿ, ಅವರ ಮತವನ್ನು ಅನುವಾದ ಮಾಡಿ 3 ಶಕ್ತಿಗಳನ್ನು ಒಪ್ಪಿದಂಗೆ ಆಗ್ತದೆ. ಇಲ್ಲಿ ಪದಾಭಿಹಿತ ಹಿಂದೆ ಪಶ್ಚಾತ್ಪೇತರೂಪ ಇತ್ಯಾದಿ ಕಡೆಯಲ್ಲಿ ದೋಷ ಹೇಳಿದಾಗ ಅದಕ್ಕೆ ಕೇವಲ ಪದಾರ್ಥಗಳು ಅನ್ವಯಬೋಧಕ ಅಂತ ಹೇಳೋದಿಲ್ಲ. ಪದಾಭಿಹಿತವಾದ ಪದಾರ್ಥಗಳು ಅನ್ವಯಬೋಧಕವಾಗತ್ತೆ ಅಂತ ಹೇಳಿದಾಗ ಆಗ ಶಕ್ತಿತ್ರಯ ಕಲ್ಪನೆ ಮಾಡಬೇಕಾಗತ್ತೆ ಅಂತ ದೋಷ. ಯಾಕೆ ಅಂತ ಹೇಳಿದರೆ ಒಂದು ಪದಾರ್ಥಾನಾಂ ಅನ್ವಯ ಬೋಧಕತ್ವ ಶಕ್ತಿ, ಪದಾನಾಂ ಪದಾರ್ಥ ಬೋಧಕತ್ವ ಶಕ್ತಿ, ಪದಾನಾಂ ಪದಾರ್ಥೇಶು ಅನ್ವಯ ಬೋಧಕತ್ವ ಆಧಾನ ಶಕ್ತಿ, ಅನ್ವಯ ಬೋಧಕತ್ವ ಶಕ್ತಿ ಆಧಾನ ಶಕ್ತಿ.
ಕೇವಲಂ ಪದಾರ್ಥಃ ಅನ್ವಯಬೋಧಂ ನೈವ ಜನಯಂತಿ. ಕೇವಲಂ ಪದಾರ್ಥಃ ಇತ್ಯस्य ಕೋರ್ಥಃ ಪದ ಪದ ಅನಭಿಹಿತಃ ಪದಾರ್ಥ ನಾಮ ಘಟಪಟಾದಿ ಅರ್ಥ ಅತ್ಯತ್ಯಃ ಪ್ರತ್ಯಕ್ಷೇಣ ಸಿದ್ಧಃ ಪದಾರ್ಥಃ. ಸತ್ವಂ ಅಸತ್ವ ಅನಧಿಕರಣ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಸಾಧ್ಯ ಸಮನ್ವಯ. ಸತ್ವಂ ಅಸತ್ವ ಪ್ರಮೇಯತ್ವದಲ್ಲಿ ವ್ಯಭಿಚಾರ ಬಂದಾಗ ಈಗ ಅನುಮಾನ ಪ್ರವೃತ್ತವಾಗಿ ಸತ್ವಂ ಅಸತ್ವ ಅನಧಿಕರಣ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಧರ್ಮತ್ವಾತ್ ರೂಪವತ್ ಅಂತ ಅನುಮಾನ. ಇಲ್ಲಾಗ ಸಮನ್ವಯ ಹೇಗೆ ಅಂತ ಹೇಳಿದ್ರೆ ಅಸತ್ವ ಅನಧಿಕರಣ ಅನಾತ್ಮವಾದಂತಹ ಪದಾರ್ಥ ದೊರಕತ್ತೆ ಹೇಳ್ತೀನಿ ಸಮನ್ವಯ. ಅಸತ್ವ ಅನಧಿಕರಣಂ ಯತ್ ದೃಷ್ಟಾಂತದಾಗಬೇಕಾದ್ರೆ ಅಸತ್ವ ಅನಧಿಕರಣ ಅನಾತ್ಮವಾದ ಪದಾರ್ಥ ಅಂತ ಹೇಳಿದ್ರೆ ವಾಯುರೂಪವಾದ ಪದಾರ್ಥ. ಯಾಕೆ ವಾಯುವಿನಲ್ಲಿ ಅಸತ್ವ ಇಲ್ಲ, ಅಸತ್ವ ಅನಧಿಕರಣತ್ವ ಇದೆ, ಆತ್ಮ ಭಿನ್ನತ್ವವು ಕೂಡ ಇದೆ. ಅಂದಾಗಿ ಅಸತ್ವ ಅನಧಿಕರಣ ಅನಾತ್ಮ ಪದಾರ್ಥೋ ನಾಮ ವಾಯು ತನ್ನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿತ್ವ ರೂಪೇ ವರ್ತತೆ. ಅದರಿಂದಾಗಿ ಅಸತ್ವ ಅನಧಿಕರಣ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿತ್ವ ಬಂತು. ಹಾಗೆಯೇ ಇಲ್ಲಿಯೂ ಕೂಡ ಅಸತ್ವ ಅನಧಿಕರಣ ಪಕ್ಷಧರ್ಮತಾಪದಾತ್ ಅಸತ್ವ ಅನಧಿಕರಣ ಅನಾತ್ಮವಾದ ಯಾವುದೋ ಪದಾರ್ಥ ಇದೆ, ಅದರಲ್ಲೇನೇ ಸತ್ವವು ಕೂಡ ಇಲ್ಲ ಅಂತ ಸಾಧನೆ ಮಾಡ್ತೀವಿ ಅಂತ. ಅದಕ್ಕೋಸ್ಕರವಾಗಿ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಧರ್ಮತ್ವಾತ್ ಅಂತ ನಿವೇಶ ಮಾಡ್ತೀವಿ. ಈ ಥರ ನಿವೇಶ ಮಾಡಿದಾಗ ಕೇವಲ ಪ್ರಮೇಯತ್ವಾದಿಗಳು ಅನಾತ್ಮನಿಷ್ಠವೇ ಆಗಿದೆ. ಯಾಕೆಂದರೆ ಅನಾತ್ಮವಾದಂತಹ ಘಟಪಟಾದಿಗಳಲ್ಲಿ ಪ್ರಮೇಯತ್ವ ಇದೆ, ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿತ್ವ ಇಲ್ಲ. ಅದರಿಂದ ವಾರಣೆ ಆಗುತ್ತೆ. ಅದಕ್ಕೆ ಇನ್ನೊಂದು ಅನುಮಾನ ಏನು ಮಾಡಬೇಕಾಯ್ತು? ಅದಕ್ಕೋಸ್ಕರವಾಗಿ ಅಸತ್ವಂ ಸತ್ವ ಅನಾಧಿಕರಣ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿ ಧರ್ಮತ್ವಾತ್ ಅಂತ. ಅಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಹಿಂದಿನ ಅನುಮಾನದಲ್ಲಿಯೇ ಅನಾತ್ಮನಿಷ್ಠ ಸಂಸರ್ಗಾಭಾವ ಪ್ರತಿಯೋಗಿತ್ವ ವಿಶೇಷಣ ನಿವೇಶ ಮಾಡಿ ವ್ಯಭಿಚಾರ ಪರಿಹಾರ ಮಾಡ್ಬೋದು. ಇಲ್ಲಿ ಹೊಸ ಅನುಮಾನ ಮಾಡಿ ನಿವೇಶ ಮಾಡಿದ್ದು ಯಾಕೆ ಅಂತ. ಅದಕ್ಕೆ ಏನಂತೆ ಸತ್ವಂ ನಾಮ ಸ್ವರೂಪ ಸತ್ವಂ ಅಂತ ಅರ್ಥ ವಿವಕ್ಷಿತ. ಸ್ವರೂಪ ಸತ್ವದಲ್ಲಿ ಧರ್ಮತ್ವವೇ ಇಲ್ಲ, ಆದ್ದರಿಂದಾಗಿ ಧರ್ಮತ್ವಂ ನಾಮ ವೃತ್ತಿಮತ್ವಂ ಅಂತ ಅರ್ಥ. ಅದಕ್ಕೆ ಸ್ವರೂಪ ಸತ್ವದಲ್ಲಿ ಧರ್ಮತ್ವವೇ ಇಲ್ಲ, ಅದರಿಂದಾಗಿ ಅದನ್ನು ತಗೊಂಡು ವಾದನೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಅನುಮಾನ ಮಾಡಿ ತಗೊಂಡು ವಾದನೆ ಮಾಡಿದ್ದು ಅಂತ. ಅಯಂ ಕಾಲಃ ವೇದವ್ಯತಿರಿಕ್ತ ಇದಾನೀಂತನತ್ವರಹಿತ. ಅಯಂ ಕಾಲಃ ವೇದವ್ಯತಿರಿಕ್ತ ಇದಾನೀಂತನತ್ವರಹಿತ ಪೌರುಷೇಯವಾನ್ ಕಾಲತ್ವಾದ್ ಅನ್ಯಕಾಲವತ್ ಅಂತ ಒಂದು ಅನುಮಾನ. ಇನ್ನೊಂದು ಅನುಮಾನ ಆಕಾಶ ವೇದ ವ್ಯತಿರಿಕ್ತ ಆಕಾಶನಿಷ್ಠತ್ವರಹಿತ ಪೌರುಷೇಯವಾನ್ ದ್ರವ್ಯತ್ವಾತ್ ತಂತುವತ್ ಅಂತ ಎರಡನೇ ಅನುಮಾನ. ಮೂರನೇ ಅನುಮಾನ ಏನು ಅಂತ ಹೇಳಿದ್ರೆ ಶ್ರೋತ್ರಂ ವೇದ ವ್ಯತಿರಿಕ್ತ ಶ್ರೋತ್ರ ಗ್ರಾಹ್ಯತ್ವರಹಿತ ಪೌರುಷೇಯ ಗ್ರಾಹಕಂ ಇಂದ್ರಿಯತ್ವಾತ್ ಚಕ್ಷುರ್ವತ್. ಮೂರನೇ ಅನುಮಾನಕ್ಕೆ ಅಪೌರುಷೇಯ ಅಂತನ್ನುವುದನ್ನಿಟ್ಟು ಪ್ರತಿಪಕ್ಷಾನುಮಾನ ಮಾಡಲು ಬರುತ್ತದೆ ಅಂತ ಹೇಳ್ತಾರೆ. ಶ್ರೋತ್ರಂ ವೇದ ವ್ಯತಿರಿಕ್ತ ಶ್ರೋತ್ರಗ್ರಾಹ್ಯತ್ವರಹಿತ ಅಪೌರುಷೇಯ ಗ್ರಾಹಕಂ ದ್ರವ್ಯತ್ವ ಇಂದ್ರಿಯತ್ವ ಚಕ್ಷುರ್ವತ್ ಅಂತ ದೃಷ್ಟಾಂತದ ಸಮನ್ವಯ ಹೇಗೆ ಅಂತ ಹೇಳಿದರೆ ವೇದ ವ್ಯತಿರಿಕ್ತತ್ವ ವಿಶಿಷ್ಟ ಶ್ರೋತ್ರಗ್ರಾಹ್ಯತ್ವರಹಿತವಾದ ಅಪೌರುಷೇಯ ಪದಾರ್ಥ ಯಾವುದಂದರೆ ರೂಪತ್ವ ಎನ್ನುವ ಜಾತಿ. ಆ ಪ್ರಮಾ ಜ್ಞಾನಹೇತ್ವತಿರಿಕ್ತ ಹೇತ್ವದೀನ ತತ್ಕಾರ್ಯತ್ವ ವಿಶೇಷತ್ವ. ಪ್ರಮಾ ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನ ಕಾರ್ಯತ್ವೇ ಸದಿ ತದ್ವಿಶೇಷತ್ವ. ಪ್ರಮಾ ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನ ಕಾರ್ಯತ್ವೇ ಸದಿ ತದ್ವಿಶೇಷತ್ವಾತ್ ಅಂತ ಅಪ್ರಮಾವತ್ ಅಂತ ಅನುಮಾನ ಮಾಡಿದಾಗ ಇಲ್ಲಿ ಕಾರ್ಯತ್ವೇ ಸದಿ ಎನ್ನುವಂಥ ವಿಶೇಷಣವನ್ನು ನಿವೇಶ ಮಾಡದೆ ಹೋದರೆ ಈಶ್ವರ ಜ್ಞಾನದಲ್ಲಿ ವ್ಯಭಿಚಾರ ಬರುತ್ತೆ. ಹೇತ್ವಧೀನತ್ವೇ ಇಲ್ಲ, ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನತ್ವ ಇಲ್ಲ. ಅದೇ ಇದು ಪ್ರಮಾ ವಿಶೇಷತ್ವ ಇದೆ, ತದ್ವಿಶೇಷತ್ವ ನವ ಸಪ್ರಕಾರಕ ಜ್ಞಾನತ್ವ ಇದೆ, ಅದರಿಂದ ವಿಚಾರ ಬರುತ್ತೆ. ಅದಕ್ಕೋಸ್ಕರವಾಗಿ ಕಾರ್ಯತ್ವೇಷ ಎಷ್ಟೇ ನಿವೇಶ ಮಾಡಿದ್ರೆ ನಿರ್ವಿಕಲ್ಪಕ ಜ್ಞಾನದಲ್ಲಿ ವಿಚಾರ ಬರುತ್ತೆ. ಯಾಕೆಂದರೆ ನಿರ್ವಿಕಲ್ಪಕ ಜ್ಞಾನದಲ್ಲಿ ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನತ್ವ ಇಲ್ಲ, ಆದರೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಕಾರ್ಯತ್ವ ಇದೆ. ಅದಕ್ಕೋಸ್ಕರವಾಗಿ ತದ್ವಿಶೇಷತ್ವ ನಮ್ಮ ಸಪ್ರಕಾರಕ ಜ್ಞಾನತ್ವ ಅಂತ ಅರ್ಥ. ಸರ್ವಮಿದಂ ಗಜಸ್ನಾನಂ ಅಂತ ಬರ್ತದೆ. ಎಲ್ಲಿ ಪ್ರಸಂಗ ಏನು, ಉತ್ತರ ಏನು? ಇಷ್ಟೆಲ್ಲ ವೇದಾಪೌರುಷೇಯತ್ವವನ್ನು ನೀವು ಸಮರ್ಥನೆ ಮಾಡಿದಿರಿ. ಆ ವೇದದಿಂದ ಶಾಬ್ದಬೋಧ ಬರಬೇಕು ನಮಗೆ. ಬರುವಾಗ ಸಂಸ್ಕೃತೋವಾ ಅಸಂಸ್ಕೃತೋವಾ, ಅಲ್ಲಿ ವೇದವು ಸಂಸ್ಕೃತವಾಗಿದ್ದುಕೊಂಡು ಬೋಧಕವಾಗತ್ತೋ ಅಸಂಸ್ಕೃತವಾಗಿದ್ದುಕೊಂಡು ವೇದವು ಸಂಸ್ಕೃತವಾಗಿದ್ದುಕೊಂಡು ಬೋಧಕವಾಗತ್ತೋ ಅಸಂಸ್ಕೃತವಾಗಿದ್ದುಕೊಂಡು ಬೋಧಕವಾಗತ್ತೋ ಅಂತ ಪ್ರಶ್ನೆ.
ಸಂಸ್ಕೃತವಾಗಿದ್ದುಕೊಂಡು ಬೋಧಕವಾಗತ್ತೆ ಅಂತ ಈ ರೀತಿ ಹೇಳಿ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಂಸ್ಕಾರ ಯಾವುದೊಂದು ಸಂಸ್ಕಾರ ಅಂತ ಹೇಳ್ತೀವಿ, ಉಚ್ಚಾರಣೆಯನ್ನು ಸಂಸ್ಕಾರ ಅಂತ ಹೇಳಿ, ಉಚ್ಚಾರಣಾದಿಗಳನ್ನು ಸಂಸ್ಕಾರ ಅಂತ ಹೇಳಬೇಕು, ಅದನ್ನು ಸಂಸ್ಕಾರ ಅಂತ ಹೇಳಿ ಸರಿ. ಅಸಂಸ್ಕೃತವಾದ ವೇದವು ಬೋಧಕ ಅಂತ ಹೇಳಿದ್ರೆ ಯಾವಾಗಲೂ ಶಾಬ್ದ ಬೋಧ ಬರಲಿ ಅಂತ ಆಪತ್ತಿ ಬರುತ್ತೆ. ಅದಕ್ಕೆ ಉತ್ತರ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಸಂಸ್ಕಾರಕಃ ದ್ವಿವಿಧ. ಹೇಗೆ ಅಂತ ಹೇಳಿದ್ರೆ ಒಂದು ಉಚ್ಚಾರಣ ಕರ್ತೃಗಳು ಸಂಸ್ಕಾರಕರು, ಮತ್ತು ವೇದ ವ್ಯಾಖ್ಯಾನ ಕರ್ತೃಗಳು ಕೂಡ ಸಂಸ್ಕಾರಕರು. ಅದರಿಂದಾಗಿ ಅವರಲ್ಲೂ ಕೂಡ ಆಪ್ತತ್ವ ಪ್ರತೀತಿ ಇರುತ್ತೆ, ಆಪ್ತತ್ವಾಭಿಮಾನ ಇರುತ್ತೆ. ಅದರಿಂದ ಸಂಸ್ಕೃತವಾದಂತಹ ವೇದವು ಬೋಧಕ ಆಗತ್ತೆ ಅಂತ ಹೇಳಿದ್ರೆ ದೋಷ ಇಲ್ಲ ಅಂತ. ಉಚ್ಚಾರಣಮಪಿ ಸಂಸ್ಕಾರ, ಉಚ್ಚಾರಯಿತಾರः अपि ಸಂಸ್ಕಾರಕः ಭವಂತಿ. ಉಚ್ಚಾರಣಕರ್ತೃತ್ವಂ ಪುರುಷೇಷು ಉಚ್ಚಾರಣ ವಿಷಯತ್ವಂ ಸಂಸ್ಕಾರಃ ಇತಿ ಕುತೋ ನ ವಕ್ತವ್ಯಂ ಇತಿ ಪ್ರಶ್ನೆ. ಕರ್ಮದ ಸಂಬಂಧೇನ ಉಚ್ಚಾರಣ ಸಂಸ್ಕಾರ ಅಲ್ಲ ಅಂತ ಅವನು ಹೇಳಿಲ್ಲ. ಉಚ್ಚಾರಯಿತಾನು ಎರಡೂ ಸಂಸ್ಕಾರ. ಹೇಗೆಂದರೆ ಲೌಕಿಕವಾದಂತಹ ಶಬ್ದಗಳಲ್ಲಿ ಗೃಹೀತ ಸಂಗತಿಕವಾದಂತಹ ಪದಾರ್ಥಗಳೇ ಅರ್ಥಬೋಧಕವಾಗತ್ತೆ, ಹಾಗೆ ಇಲ್ಲೂ ಕೂಡ ಬೋಧಕವಾಗತ್ತೆ ಅಂತ ಸ್ವೀಕಾರ ಮಾಡ್ತೀವಿ. ಲೌಕಿಕಾನ್ ಶಕ್ತಿಗ್ರಹಣ ಉಪಾಯನ ಅನುಸರಿಸು ಅವುಗಳು ಹಾಗೆ ಶಬ್ದಬೋಧ ಬರುತ್ತೆ ಅಂತ ಹೇಳ್ತೀವಿ. ಅದರಿಂದಾಗಿ ಪ್ರಾಮಾಣ್ಯ ಕೂಡತ್ತೆ ಅಂತ. ಸ್ವಾಭಾವಿಕ ಸಂಬಂಧಂ ಯಹ ಅಂಗೀಕರೋತಿ, ಅವರೂ ಕೂಡ ಉಪದೇಶಾರ್ಥಂ ಸಂಕೇತಂ ಅನುಸರಣೀಯಂ ತರ್ಹಿ ಸಂಕೇತೇನೇವಾಸ್ತು ಸ್ವಾಭಾವಿಕ ಸಂಬಂಧೋ ಮಾಸ್ತು ಅಂತ ಒಂದು ಶಂಕ ಇದೆ. ಶಬ್ದಾರ್ಥಯೋ ಸ್ವಾಭಾವಿಕ ಸಂಬಂಧಾಂಗೀಕಾರೇಪಿ ಅರ್ಥವಿಶೇಷೇ ಶಬ್ದವಿಶೇಷಾನ್ ಗೃಹೀತ್ವ ಉಪದೇಶಾರ್ಥಂ ಸಂಕೇತಃ ಅವಶ್ಯಂ ಅನುಸರಣೀಯ ತೇನೈವಾಲಂ ಸ್ವಾಭಾವಿಕ ಸಂಬಂಧೋ ಮಾಸ್ತು ಅಂತ ಒಂದು ಶಂಕ ಇದೆಯಲ್ಲ, ಆ ಶಂಕ ಮಾಡಿ ಅದನ್ನು ಖಂಡನೆ ಮಾಡಬೇಕು. ಪೂರ್ವಪಕ್ಷದ ಸ್ಥಳದಲ್ಲಿ ಪೂರ್ವಪಕ್ಷ ಸಂಕೇತ ಸಿದ್ಧಾಂತವನ್ನು ಸ್ವಾಭಾವಿಕ ಸಂಬಂಧ ಅಂತ ಇಟ್ಕೊಂಡ ಮೇಲೆ ನೀವು ಸಂಕೇತವನ್ನು ಒಪ್ಪಲೇಬೇಕು. ಆವಾಗ ಸ್ವಾಭಾವಿಕ ಸಂಬಂಧವು ಮಾಸ್ತು. ಹೇಗೆ ಅಂತೇಳಿ ಅಲ್ಲಿ ಮಹರ್ಷಿ ದೇವತಾದೀನ ಮಾತಾಡ ಜಿಜ್ಞಾಸಾಧಿಕರಣ ಮುದ್ವೇಚನ ಪರೀಕ್ಷೆ 10:45 ಪ್ರಾರಂಭ ಆಗಿತ್ತು. ಈಗಾಗಲೇ 12:15 ಆಗ್ತಾ ಇದೆ. ಇನ್ನೊಂದು 5 ಅಥವಾ 10 ನಿಮಿಷದಲ್ಲಿ ಜಿಜ್ಞಾಸಾಧಿಕರಣವನ್ನು ಮುಗಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಂ ನಹಿ ಕ್ರಿಯಾ ವ್ಯಾಪ್ಯಂ. ಹೇಗೆ ಅಂತ ಹೇಳಿದ್ರೆ ಇದು ಬ್ರಹ್ಮತರ್ಕ ಎನ್ನುವುದು ತರ್ಕಶಾಸ್ತ್ರ ಮೀಮಾಂಸೆಗೆ ಅಂಗಭೂತವಾಗಿರುವುದರಿಂದಾಗಿ ತತ್ಸಿದ್ಧವಾದ ವಿಷಯಗಳನ್ನು ಸ್ವೀಕಾರ ಮಾಡಿಕೊಂಡು ಪ್ರವೃತ್ತವಾಗಿರೋದ್ರಿಂದ ಕೂಡತ್ತೆ ಅಂತ. ಅಂಗಾಂಗಿ ಭಾವ ಅನಯೋ ವರ್ತತೆ. ನನು ಚ ಕಥಂ ವಿಸ್ತಾರಾದಿತಿ 50 ಕೋಟಿ ವಿಸ್ತಾರಾದಿತಿ ಕಥಂ ರೂಪಂ ಸಂಜಾತ. 50 ಕೋಟಿ ವಿಸ್ತಾರಾತ್ ಇತ್ಯತ್ರ ಅತ್ರ ಸಂಕ್ಷೇಪೇಣ ಸೂಚನಂ ಕೃತಂ. ಸಂಕ್ಷೇಪೇಣ ಸೂಚನೇನ ಅನ್ಯಭಾಷ್ಯಸ್ಯ ದೋಷಃ ಉದ್ಘಾಟಿತಃ, ಪರಭಾಷ್ಯಸ್ಯ ದೋಷಃ ಉದ್ಘಾಟಿತಃ. ಅತ್ರ ಸಂಕ್ಷೇಪೇಣ ಕಥನೇನ ಏನಂತ ಹೇಳಿದ್ರೆ ಆ ಪರಕೀಯ ಗ್ರಂಥದಲ್ಲಿ ಯಾರು ಪರಕೀಯರು ಧರ್ಮ ಮೀಮಾಂಸಾ ಶಾಸ್ತ್ರದಲ್ಲಿ ಅನುಮಾನ ಪ್ರತ್ಯಕ್ಷಾದಿಗಳ ಲಕ್ಷಣ ಹೇಳೋದು ಅಯುಕ್ತ ಆಗತ್ತೆ ಅಂತ. ಇನ್ನು ಕಾರಿತಾವಾದದಲ್ಲಿ ಕೃತಿ ಪ್ರಧಾನತ್ವ ಕೃತಿ ಸಾಧ್ಯತ್ವ. ಪ್ರಧಾನತ್ವ ಅಂದರೆ ಅಲ್ಲಿ ಪ್ರಶ್ನೆ ಕೃತಿ ಪ್ರಧಾನತ್ವ ಮುಖ್ಯವಾದ ಕೃತಿ ಪ್ರಧಾನತ್ವ ವಿವಕ್ಷಿತವೋ ಅಥವಾ ಅಮುಖ್ಯವಾದ ಕೃತಿ ಪ್ರಧಾನತ್ವ ವಿವಕ್ಷಿತವೋ ಅಂತ. ಅಂದರೆ ಕೃತ್ಯುದ್ದೇಶತ್ವ ಅಂತ ಅರ್ಥ. ಮುಖ್ಯವಾದ ಕೃತ್ಯುದ್ದೇಶತ್ವ ಎನ್ನುವುದು ಇಷ್ಟ ರೂಪವೇ ಆಗತ್ತೆ, ಅಮುಖ್ಯವಾದ ಕೃತ್ಯುದ್ದೇಶತ್ವ ಇಷ್ಟ ಸಾಧನತ್ವ ರೂಪವೇ ಆಗತ್ತೆ. ಅದರಿಂದಾಗಿ ಮಮತು ಮಾನಾಂತರೇಣ ಇತಿ ವಿಶೇಷ. ಮಮತು ಮಾನಾಂತರೇಣ ಸಂಸ್ಕಾರೇಣ ಅಂತ ಅರ್ಥ. ಅಲ್ಲಿ ಸಂಸ್ಕಾರ ಯಾಕೆಂದರೆ ಬಾಲಕನಿಗಾಗಬೇಕಾದ್ರೆ ಸ್ವಪ್ರವೃತ್ತಿ ಹೇತುಭೂತ ಅರ್ಥ ಸಂಸ್ಕಾರೇಣ ಅದನ್ನ ಜ್ಞಾಯಮಾನೋ ವರ್ತತೆ ತಸ್ಯತು ಶಬ್ದೇನ ಜ್ಞಾಯತೆ ತೇನತು. ಅದರಿಂದಾಗಿ ದೈವಿ ಮೀಮಾಂಸಾದೊಳಗಿನ ಎಲ್ಲಿ ದೈವಿ ಮೀಮಾಂಸಾಯಾಮ್ ಕುತ್ರ ಪ್ರಕೃತಂ ಬ್ರಹ್ಮಣೋ ವಿಷ್ಣುತ್ವಂ ಸವಿಷ್ಣುರಾಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಸೂತ್ರೇಣ ಇತಿ
इति सूत्रद्वयाभ्यां सूत्राभ्यां सूत्रे द्वे सूत्रे कीदृशे आनुपूर्वी आनुपूर्व्यौ द्वयोः सूत्रयोः आनुपूर्व्यौ कीदृश्यौ सविष्णुराहि तं ब्रह्मेत्याचक्षते इत्येव वा अन्यादृशी विष्णुरेव हि तच्छ्रुतेः ಇಲ್ಲಿಗೆ ಜಿಜ್ಞಾಸಾಧಿಕರಣ ಪರೀಕ್ಷೆ ಮುಕ್ತಾಯ ಆಗಿದೆ.